ತಾಯಂದ್ರಿಗೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಅವ್ರ ಮಕ್ಳನ್ನು ಬೆಳೆಸ್ಬೇಕು, ಜೊತೆಗೆ ಅವ್ರ ಗಂಡಂದ್ರೂ ಬೆಳೆಸ್ಬೇಕು. ಹೌದು, ಏನು ಹೇಳ್ತಾರಲ್ಲ, ರೀಪೇರೆಂಟಿಂಗ್ ಈಚ್ ಅದರ್ ಅನ್ನೋ ಕಾನ್ಸೆಪ್ಟ್ ಇವಾಗಿದೆ. ಹೆವಿ ಪೇರೆಂಟಿಂಗ್ ಆಗ್ಬಿಟ್ಟಿದೆ ನಮಗೆ. ಒಂದು ಮಗುವಿಗೆ ಮುಖ್ಯವಾಗಿ ಬೇಕಾಗಿರೋದು ಡಿಸಪಾಯಿಂಟ್ಮೆಂಟ್ ನ, ಫೇಲ್ಯೂರ್ ನ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂಡ್ ರೆಸಿಲಿಯಂಟ್ ಆಗಿರೋದು ತುಂಬಾ ಮುಖ್ಯ ಅಂತ. ಅಂದ್ರೆ ಈಗಿನ ಪೇರೆಂಟ್ ಹೆಂಗಾಗ್ಬಿಟ್ಟಿದ್ದಾರೆ ಅಂದ್ರೆ, ನಾನ್ ಡಾಕ್ಟರ್ ಆಗ್ಬೇಕು ಅನ್ಕೊಂಡಿದ್ದೆ, ಆಗ್ಲಿಲ್ಲ, ನನ್ ಮಗು ಆಗ್ಲಿ. ನಾನ್ ಇಂಜಿನಿಯರ್ ಆಗ್ಬೇಕು ಅನ್ಕೊಂಡಿದ್ದೆ, ಆಗ್ಲಿಲ್ಲ, ನನ್ ಮಗು ಆಗ್ಲಿ. ಮಗುವಿಗೆ ಇಂಟ್ರೆಸ್ಟ್ ಇದೆಯೋ ಇಲ್ವೋ ಅಂತ ನೋಡ್ತಾ ಇಲ್ಲ ಯಾರು. ನಾನು ಆಗಕ್ಕಾಗ್ಲಿಲ್ಲ, ನನ್ ಮಗು ಆಗ್ಲಿ ಅಂತ ಎಕ್ಸ್ಪೆಕ್ಟ್ ದಯವಿಟ್ಟು ಮಾಡಬೇಡಿ. ಇದು ರಿಕ್ವೆಸ್ಟ್ ಎಲ್ಲ ಪೇರೆಂಟಿಗೂ. ಈಚ್ ಚೈಲ್ಡ್ ಈಸ್ ಯೂನಿಕ್. ನಮ್ಮ ಮನೆಯಲ್ಲೇ ನಮ್ಮ ತಾಯಿಗೆ 3 ಜನ ಮಕ್ಳಿದ್ರೆ 3 ಜನ ಮಕ್ಕಳು ಡಿಫ್ರೆಂಟೇ. ಫಿನಾನ್ಷಿಯಲಿ ಸ್ಟೇಬಲ್ ಆಗೋ ತನಕ ದಯವಿಟ್ಟು ಮಕ್ಕಳನ್ನೇ ಮಾಡ್ಕೊಂಡ್ಬೇಡಿ. ಎಕ್ಸಾಕ್ಟ್ಲಿ. ನನ್ಗೊಂದು ಮಗು ಬೇಕು, ಅದನ್ನ ಫ್ಯೂಚರ್ಗೋಸ್ಕರ ನಾನು ಇಷ್ಟೆಲ್ಲ ಸಂಪಾದನೆ ಮಾಡ್ತಾ ಇದ್ದೀನಿ ಅನ್ನೋದಕ್ಕಿಂತ, ನನ್ನ ಫ್ಯೂಚರ್ಗೋಸ್ಕರ ಮೊದಲು ಸಂಪಾದನೆ ಮಾಡಿರ್ತೀನಿ, ಆಮೇಲೆ ನನ್ನ ಮಗು ಮಾಡ್ಕೋತೀನಿ ಅಂತನಾದ್ರೂ ಯೋಚನೆ ಮಾಡಿ. ಬೆಳೆವ ಸಿರಿ ಮೊಳಕೆಯಲ್ಲಿ ಅಂತ ಹೇಳ್ತೀವಿ. ಹಾಗೆಯೇ ಆ ಮೊಳಕೆ ಮುಂದೆ ದೊಡ್ಡದಾಗಿ ಸುಂದರವಾದ ಹೆಮ್ಮರ ಆಗಬೇಕು ಅಂದರೆ ಸುತ್ತಮುತ್ತಲಿನ ವಾತಾವರಣ ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಮಕ್ಕಳ ವಿಷಯಕ್ಕೆ ಬರೋದಾದರೆ ತಂದೆ ತಾಯಿ, ಸುತ್ತಮುತ್ತಲಿನ ಸಮಾಜ, ಶಾಲೆ, ಇದೆಲ್ಲದೂ ಕೂಡ ಸಿಕ್ಕಾಪಟ್ಟೆ ಮುಖ್ಯ ಆಗುತ್ತೆ ಅಂತ ಹೇಳ್ತಾ, ಮಿಲೆಕ್ಸ್ ಅವರು ಹೆಮ್ಮೆಯಿಂದ ಅರ್ಪಿಸ್ತಿರುವಂತಹ ಇರೋದೊಂದು ಲೈವ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಅದಿತಿ ಪ್ರಭುದೇವ. ಇವತ್ತು ನಮ್ಮ ಜೊತೆಗಿದ್ದಾರೆ ಪೂರ್ಣಿಮಾ ಹೆಗಡೆ ಮ್ಯಾಮ್, ಪ್ರಿನ್ಸಿಪಲ್. ನಮಸ್ತೆ ಮ್ಯಾಮ್. ನಮಸ್ತೆ ಮ್ಯಾಮ್. ಆ್ಯಕ್ಚುಲಿ ನಿಮ್ಮ ಸುಮಾರು ವಿಡಿಯೋಗಳನ್ನು ನೋಡಿ ಕರೆಕ್ಟ್ ಅಲ್ವಾ ಅಂತ ಅಂದ್ಕೊಂಡಿದ್ದುಂಟು. ಸುಮಾರು ಲೈಕ್ ಕೂಡ ಮಾಡ್ತಾ ಇದ್ದೆ. ನಾವು ಮಾತಾಡಿ ಈ ಒಂದು ಒಳ್ಳೆ ಕೆಲಸಕ್ಕೆ ಸಿಗುವಂಥದ್ದಿದೆ. ನಾನು ಹೇಳ್ದಂಗೆ ಮ್ಯಾಮ್, ಇವತ್ತು ಪೇರೆಂಟಿಂಗ್ ಅನ್ನೋದು ಒಂದು ದೊಡ್ಡ ಭೂತ, ದೊಡ್ಡ ಸವಾಲು ಕೂಡ. ಹಿಂಗೆ ಸಾಕ್ಬೇಕಾ, ಹಂಗೆ ಸಾಕ್ಬೇಕಾ, ಹೊಡಿಬೇಕಾ, ಹೊಡಿಬಾರ್ದಾ, ಬೈಬಾರ್ದಾ, ಡಿಸಿಪ್ಲಿನ್ ಆಗಿ ಇಡ್ಬೇಕಾ, ಸ್ಟ್ರಿಕ್ಟ್ ಆಗಿ ಇರಬಾರ್ದಾ, ಈ ತರ ಸಿಕ್ಕಾಪಟ್ಟೆ ಗೊಂದಲಗಳಿದಾವೆ. ಸೊ ನೀವು ಪ್ರಿನ್ಸಿಪಲ್ ಆಗಿರೋದ್ರಿಂದ ಸುಮಾರು ಮಕ್ಕಳು, ಅಂದ್ರೆ ನೀವು ಹೇಳಿದ್ರಿ ಪ್ರಿ-KG ಇಂದ ಲೈಕ್ 10th ಸ್ಟ್ಯಾಂಡರ್ಡ್ ವರ್ಗೂ ಇದೆ ಸ್ಕೂಲಲ್ಲಿ ಅಂತ. ಸೊ ನೀವು ಸುಮಾರು ವೆರೈಟಿ ಪೇರೆಂಟ್ಸ್ ನ ನೋಡಿರ್ತೀರಾ, ಮಕ್ಕಳನ್ನ ನೋಡಿರ್ತೀರಾ ಪ್ರತಿದಿನ. ವಾಟ್ ಡೂ ಯು ಫೀಲ್ ಮ್ಯಾಮ್, ಲೈಕ್ ಪೇರೆಂಟಿಂಗ್ ಅಲ್ಲಿ ಮೂಲಭೂತವಾಗಿ ಈ ಅಂಶಗಳು ಬೇಕು ಅಂತ ಅಂದ್ರೆ ಏನ್ ಹೇಳ್ತೀರಾ ಮ್ಯಾಮ್? ಪೇರೆಂಟಿಂಗ್ ಅಲ್ಲಿ ಮೂಲಭೂತ ಅಂಶ ಅಂದ್ರೆ ತಾಳ್ಮೆ. ಎಕ್ಸಾಕ್ಟ್ಲಿ. ಈಚ್ ಚೈಲ್ಡ್ ಈಸ್ ಯೂನಿಕ್. ನಮ್ಮ ಮನೆಯಲ್ಲೇ ನಮ್ಮ ತಾಯಿಗೆ 3 ಜನ ಮಕ್ಕಳಿದ್ರೆ 3 ಜನ ಮಕ್ಕಳು ಡಿಫ್ರೆಂಟೇ. 3 ನನ್ನ ಮಕ್ಕಳೇ, 3 ಒಂದೇ ಥರ ಕಲಿಸ್ತೀನಿ ಅಂತ ಅನ್ನೋಕ್ಕೂ ಆಗೋದಿಲ್ಲ. ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಯುವರ್ ಚೈಲ್ಡ್. ಮೊದಲು ನನ್ನ ಮಗುಗೆ ಏನು ಬೇಕು, ನನ್ನ ಮಗುನ ಹೇಗೆ ದಾರಿಗೆ ತರಬೇಕು, ನನ್ನ ಮಗು ಈ ಥರ ಆಗಬೇಕಂತಂದರೆ ನಾನು ಯಾವ ಥರ ಇರಬೇಕು ಅಂತ. ಯಾವ ಮಕ್ಕಳು ಮಿರರ್ ಥರ, ನಾವು ಹೇಗಿರ್ತೀವೋ ಹಾಗೆ ಆಗೋದು. ಅದೊಂದು ಗಾದೆನೇ ಇದೆ ಅಲ್ಲ, ನಿಮ್ ಮಕ್ಳು ಹೇಗ್ ಬದುಕಬೇಕು ಅಂತ ಅನ್ಕೊಂಡಿದ್ದಾರೆ ಅಂತ ನೀವ್ ಅನ್ಕೊಂತೀರೋ, ಫಸ್ಟ್ ನೀವ್ ಆ ಬದುಕನ್ನ ಬದುಕಿ ಅಂತ. ತಾಯಿ ಅಂತೆ ಮಕ್ಕಳು ನೂಲಂತೆ ಸೀರೆ ಅಂತ ಹೇಳ್ತಾರೆ. ಆದ್ರೆ ತಂದೆ ಅಂತನೂ ಅಲ್ಲೂ ಬರೀ ತಾಯಿ ಮಾಡಿಟ್ಟಿದ್ದಾರೆ. ಹಾಗಿರೋವಾಗ ಫಸ್ಟು ನಾವು ಮಗು ಹೇಗಿರ್ಬೇಕು ಅಂತ ಅನ್ಕೊಂತೀವೋ ನಾವು ಹಾಗೆ ಬಿಹೇವ್ ಮಾಡೋಕೆ ಶುರು ಮಾಡಬೇಕು. ಸೊ ಅವರ್ ಕಿಡ್ಸ್ ಲರ್ನ್ ಫ್ರಮ್ ಅಸ್. ಡೆಫಿನೆಟ್ಲಿ. ಎರಡನೇ ವಿಷಯ ಏನಂತಂದ್ರೆ, ಮಗು ಬೆಳೆಯೋ ಪರಿಸರ. ನಾವೆಲ್ಲ ಒಂದು ಪರಿಸರಕ್ಕೆ ಒಕ್ಕೊಂಡಿದ್ವಿ. ಬ್ಯಾಂಗ್ಳೂರಿಗೆ ಬಂದರೂ ನಾವು ಸರ್ವೈವ್ ಆಗ್ತಾ ಇದ್ದೀವಿ ಅಂತಂದ್ರೆ ನಾವು ಬೆಳೆದಿರೋ ವಾತಾವರಣ. 10 ಜನ ಮಧ್ಯ ಬಿಟ್ಟರು ಸ್ಟೇಜ್ ಫಿಯರ್ ಇಲ್ಲದೆ ಮಾತಾಡ್ತೀವಿ, ಎಲ್ಲರೊಟ್ಟಿಗೆ ನಮ್ಮ ಸಂಭಾಷಣೆ ಸ್ಪಷ್ಟವಾಗಿರುತ್ತೆ ಅಂದ್ರೆ ಅದು ನಾವು ಬೆಳೆದಿರೋ ವಾತಾವರಣ. ಭಯಮುಕ್ತ ವಾತಾವರಣ ಮಕ್ಕಳಿಗೆ ಯಾವಾಗ್ಲೂ ಇರಬೇಕು. ಅನ್ಸಿದ್ದನ್ನ ಎಕ್ಸ್ಪ್ರೆಸ್ ಮಾಡೋಕೆ ಸ್ಪೇಸ್ ಬೇಕು ಮಗುವಿಗೆ. ನೀನ್ ಮಾತಾಡ್ಬೇಡ, ಜಾಸ್ತಿ ಮಾತಾಡ್ತಿದ್ಯಾ, ಇದು ಇತ್ತೀಚೆಗೆ ಯಾಕೆ ಇಷ್ಟು ಹೈಪರ್ ಆಕ್ಟಿವ್ ಇದೆ ಮಗು. ಹೈಪರ್ ಆಕ್ಟಿವ್ ಇರೋ ಮಗುವನ್ನ ಒಂದು ಸ್ಟೇಜ್ ಅಲ್ಲಿ, ಮಗು ಅರ್ಲಿ ಚೈಲ್ಡ್ಹುಡ್ ಅಲ್ಲೇನೆ ಅದನ್ನ ಕಡಿಮೆ ಮಾಡಬಹುದು. ಅದು ಪೇರೆಂಟ್ ಮೇಲೆ ಬಿಟ್ಟಿರತ್ತೆ. ಸೊ ಹೀಗೆ ನಾವು ತಿನ್ನೋ ಆಹಾರ ಕೂಡ ಮಗುವಿನ ಮಾನಸಿಕ ಮತ್ತು ದೈಹಿಕ ಬೆಳವಣಿಗೆ ಮೇಲೆ ಪರಿಣಾಮ ಬೀರುತ್ತೆ. ನಮ್ಮಲ್ಲಿರೋ ಅಭ್ಯಾಸಗಳು, ತಂದೆ ತಾಯಿಯಾಗಿ ನಾವೇನೇನು ಅಭ್ಯಾಸಗಳನ್ನ ಬೆಳೆಸ್ಕೊಂಡಿರ್ತೀವೋ ಆ ಅಭ್ಯಾಸಗಳು ಕೂಡ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ. ಸೊ ನಾನು ಈಗ ಪೇರೆಂಟ್ ಆಗಬೇಕು, ನನ್ನ ತಾಯಿ ಆಗಬೇಕು ಅಂತ ಪ್ರಿಪೇರ್ ಆಗ್ತಾ ಇದ್ದೀನಿ ಅಂತಂದರೆ, ನೀವು 2 ವರ್ಷ ಅಟ್ಲೀಸ್ಟು ನಿಮ್ಮ ಎಲ್ಲ ಸುತ್ತಮುತ್ತ ಏನೇನು ನಿಮ್ಮ ಇದನ್ನು ಬೆಳೆಸ್ಕೊಂಡಿದ್ವೋ ಅದು ಯಾವುದು ನನ್ನ ಮಗುವಿಗೆ ಪರಿಣಾಮ ಬೀರೋದಿಲ್ವಾ, ಅಥವಾ ನಾನು ಈ ಸರ್ಕಮ್ಸ್ಟೆನ್ಸ್ ಒಳಗಡೆ ಇದ್ದರೂ ಮಗುವನ್ನು ಇಷ್ಟು ಚೆನ್ನಾಗಿ ಬೆಳೆಸ್ಬೋದಾ, ಸಮಾಜಕ್ಕೆ ಒಂದು ಒಳ್ಳೆ ಪ್ರಜೆಯಾಗಿ ಕೊಡ್ಬೋದಾ ಅಂತ ಅನ್ನೋ ನಿಟ್ಟಲ್ಲಿ ನೀವು ಯೋಚನೆ ಮಾಡೋವಾಗ 1-2 ವರ್ಷನಾದರೂ ನೀವು ಮಗುವಿಗೆ ಅಂತ ಮೀಸಲು ಇಡಲೇಬೇಕಾಗುತ್ತೆ.
ಅದು ಕೆಲವರಿಗೆ ಆಗೋದಿಲ್ಲ. ಹೌದು. ಸೊ ಅದಕ್ಕೂ ಬೇರೆ ಬೇರೆ ಏನು ದಾರಿಗಳಿದಾವೆ. ಅದನ್ನ ಹೋಗ್ತಾ ಹೋಗ್ತಾ ಮಾತಾಡುವ. ಅಭ್ಯಾಸಗಳು ಅಂತ ನಾವು ಮಾತಾಡಿದ್ವಿ. ಅದು ನನಗೆ ವೈಯಕ್ತಿಕವಾಗಿ ನನಗಾಗೈತೆ. ಅಂದ್ರೆ ನಾನು ಎಕ್ಸರ್ಸೈಸ್ ಮಾಡ್ಬೇಕಾದ್ರೆ ನನ್ನ ಮಗಳು ಬಂದು ಅವರು ಡಂಬಲ್ ತಗೊಂತಾರೆ. ಈಗಲೂ ಎನಿ ಟೈಮ್ ಎಕ್ಸರ್ಸೈಸ್ ಹೆಂಗ್ ಮಾಡೋದು ಅಂದ ತಕ್ಷಣ ಪಟಪಟ ಅಂತ ತೋರಿಸ್ತಾರೆ. ನಾ ಅಡ್ಗೆ ಮಾಡ್ಬೇಕಾದ್ರೆ ಅವರು ಫ್ರೈ ಮಾಡಕ್ ಹೋಗ್ತಾರೆ, ಅಥವಾ ಅವರು ಮಜ್ಜಿಗೆ ತಗೊಂಡು ಹಿಂಗ್ ಮಾಡೋದಕ್ಕೆ ಹೋಗ್ತಾರೆ. ಸೊ ನಂಗೆಲ್ಲ ಅವಾಗ ಅನ್ಸುತ್ತೆ, ಓ ನಾನು ಏನ್ ಮಾಡ್ತೀನೋ ರೆಪ್ಲಿಕಾ ಅದು, ಅದನ್ನೇ ಗೊತ್ತಿಲ್ಲದೆ ಅವರೇ ಮಾಡೋದಕ್ಕೆ ಶುರು ಮಾಡ್ತಾರೆ ಅಂತ. ಇವಾಗ ಎಲ್ರು ನಾವು ಮೊಬೈಲ್ ಸಿಕ್ಕಾಪಟ್ಟೆ ಯೂಸ್ ಮಾಡ್ತೀವಿ. ಇನ್ನು ಮುಖ್ಯವಾಗಿ ಮೊಬೈಲ್ ಅಂದ ತಕ್ಷಣ ಮಕ್ಕಳು ಬೇರೆ ಬೇರೆ ರೀತಿಯಾದಂತಹ ದಾರಿಗಳಿಗೆ ಎಡ್ ಮಾಡ್ಕೊಡುತ್ತೆ. ಆ ತರದ ಅಭ್ಯಾಸಗಳ ಬಗ್ಗೆ ಏನ್ ಹೇಳ್ತೀರಾ? ಯಾವ್ಯಾವ ತರ ಅಭ್ಯಾಸಗಳನ್ನ ರೂಢಿಸ್ಕೋಬಹುದು? ಅಂಡ್ ಅಫ್ಕೋರ್ಸ್ ಮೊಬೈಲ್ ಬಿಟ್ಟಿರೋದಕ್ಕಾಗಲ್ಲ, ಲ್ಯಾಪ್ಟಾಪ್ ಗಳನ್ನ ಬಿಟ್ಟಿರೋದಕ್ಕಾಗಲ್ಲ. ಪೇರೆಂಟ್ಸ್ ಏನೇನ್ ಮಾಡಬಹುದು ಇದಕ್ಕೆಲ್ಲ? ತುಂಬಾ ಜನ ಕೇಳ್ತಾರೆ, ಮಲ್ಟಿ ಟಾಸ್ಕಿಂಗ್ ಮಾಡ್ತೀರಾ ನೀವು ಹೇಗೆ ಅಂತ. ನಮಗೆ ಮಲ್ಟಿ ಟಾಸ್ಕಿಂಗ್ ಅಭ್ಯಾಸಗಳು ಬಂದಿದ್ದು ನಮ್ಮ ಪೇರೆಂಟ್ಸ್ ಇಂದಾನೆ. ನಮ್ಮಮ್ಮ ಹಿಂಗೆ ಟಿವಿ ನೋಡ್ತಾ ಕೂತಿದ್ವಿ, ವಿಷ್ಣುವರ್ಧನ್ ಆರತಿ ಅವ್ರ ಸಾಂಗು ನೆರಳನ್ನು ಕಾಣದಲ್ಲ ತೀರ್ತಿ ಬಿಸಿಲಿಗೆ ಬಾಡಿದ ಹೂವಂತೆ. ಆ ಸಾಂಗ್ ಅಲ್ಲಿ ಒಂದು ಬೋಗನ್ ವಿಲ್ಲಾ ಪ್ಲಾಂಟ್ ಬರುತ್ತೆ. ಒಂದೇ ಪ್ಲಾಂಟ್ ಅಲ್ಲಿ 2 ಕಲರ್ ಹೂವಿತ್ತು. ನಮ್ಮಮ್ಮ ನನ್ ಕರೆದು ಹೇಳಿದ್ರು, ನೋಡು ವೈಟ್ ಪೇಪರ್ ಹೂ ಅಂತ ಕರಿತೀವಿ, ವೈಟ್ ಹೂ ಇದೆ, ಪಿಂಕ್ ಹೂ ಇದೆ, ಹೆಂಗಿರ್ಬೋದು ಅಂತ. ನಾನೇ ಮೋಸ್ಟ್ಲಿ ಪ್ಲಾಸ್ಟಿಕ್ ಇರ್ಬೇಕು ಅಂತ ನಮ್ಮಮ್ಮನಿಗೆ ಹೇಳಿದೆ. ನಮ್ಮಮ್ಮ ಹೇಳಿದ್ರು, ಇಲ್ಲ ಅದನ್ನ ಹೈಬ್ರಿಡ್ ಪ್ರೋಸೆಸ್ ಅಂತ ಕರೀತಾರೆ, ಕಸಿ ಮಾಡೋದು. ಒಂದ್ ಬಿಳಿ ಹೂವಿನ ಕಾಂಡ ತಗೊಂಡು ಒಂದ್ ಕೆಂಪು ಹೂವಿನ ಕಾಂಡ ತೆಗೆದು ಅದನ್ನ ಕಸಿ ಮಾಡಿ ಹಿಂಗ್ ಬರುತ್ತೆ ಅಂತ ನಮ್ಮಮ್ಮ ಪ್ರಾಕ್ಟಿಕಲಿ ತೋರಿಸಿದ್ರು ನನಗೆ. ಆ ಗಿಡ ಬರ್ಲಿಲ್ಲ, ಅದನ್ನ ನಾನು ಅದನ್ನ ರೂಯಿನ್ ಮಾಡ್ಬಿಟ್ಟೆ. ದಿನಾ ನೋಡಿ ನೋಡಿ ಮುಟ್ಟಿ ಮುಟ್ಟಿ ಆ ಗಿಡ ಸತ್ ಹೋಯ್ತು. ಆದ್ರೆ ನಮ್ಮಮ್ಮ ಹ್ಯಾಂಡಲ್ ಮಾಡಿದ ರೀತಿ ಇದೆಯಲ್ಲ, ಒಂದ್ ಗಿಡ ಹೇಗ್ ಬರುತ್ತೆ ಅಂತ ಅನ್ನೋದನ್ನ ಕಲ್ಸಿದ ರೀತಿ, ಅಲ್ಲಿಂದ ನನಗೆ ಗಾರ್ಡನಿಂಗ್ ಅಲ್ಲಿ ಇಂಟ್ರೆಸ್ಟ್ ಹುಟ್ಕೊಂತು. ಇನ್ನ ಹಾಡೋದು, ನಮ್ಮಮ್ಮ ಯಾವಾಗ್ಲೂ ಎದೆ ತುಂಬಿ ಹಾಡುವೇನು ನೋಡೋರು, ವಾರಕ್ಕೆ ಒಂದ್ಸಲಿ ಬರೋದು, ಎಕ್ಸ್ಪ್ಲೇನ್ ಮಾಡೋರು. ಈ ವಾರ ಈ ಗೆಸ್ಟ್ ಬಂದಿದ್ರು, ಇವ್ರು ಯಾವ ಸಾಂಗ್ ಹಾಡಿದಾರೆ ಗೊತ್ತಾ, ನೀನ್ ಯಾವಾಗ್ಲೂ ಹಾಡ್ತಿರ್ತೀಯಲ್ಲ ಟೈಟಾನಿಕ್ ಹೀರೋಯಿನ್ ನನ್ನ ಚೆಲುವೆ ಅಂತ, ಈ ಹಾಡು ಹಾಡಿದ್ಯವ್ರು, ಇವ್ರು ಹಾಡಿದ್ದು, ಏನು ಈ ತರ ಒಂದಷ್ಟು ಎಕ್ಸಾಂಪಲ್ಸ್ ನ ಕೊಟ್ಟು ನಮ್ಮಮ್ಮ ಹೇಳೋರು. ನನಗೆ ಅವಾಗ ಮ್ಯೂಸಿಕಲ್ ಇಂಟ್ರೆಸ್ಟ್ ಹುಟ್ಕೊಂತು. ನಮ್ಮಪ್ಪ ತುಂಬಾ ಬುಕ್ಸ್ ಓದೋರು. ಸುಮ್ನೆ ಕುತ್ಕೊಂಡು ಓದ್ತಾ ಇದ್ದೀನಿ ನನ್ಗೆ ಬೇಕಂತ ರೂಢಿಯಾಗಿದ್ದಲ್ಲ. ನಮ್ಮಪ್ಪ ಕುತ್ಕೊಂಡು ಓದ್ತಾರಲ್ಲ, ಆ ಪಾಶ್ಚರ್ನ ಅಥವಾ ಅವ್ರು ಕುತ್ಕೊಳ್ಳೋ ಭಂಗಿಯನ್ನ ಮಿಮಿಕ್ರಿ ಮಾಡೋಕ್ ಕುಟ್ಕೊಂಡಿದ್ದ, ನಾನು ಹಿಂಗ್ ಕುತ್ಕೊಂಡು ಓದ್ಬೇಕಂತ. ಹಂಗೆ ಸಣ್ಣ ಪುಸ್ತಕ ಓದಿ 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 ಇವತ್ತಿಗೂ ನಂಗೆ ದಿನದಲ್ಲಿ ಒಂದು ಬುಕ್ ಹಿಡ್ದಿಲ್ಲ ಅಂತಂದ್ರೆ ನಿದ್ದೆನೆ ಬರೋದಿಲ್ಲ. ಅಷ್ಟು ಮಟ್ಟಿಗೆ ಅಭ್ಯಾಸ ಆಗ್ಬಿಟ್ಟಿದೆ. ಇನ್ನ ಜನಗಳೊಟ್ಟಿಗೆ ಮಾತಾಡೋದು, ಕುಟುಂಬ ಒಟ್ಟಿಗೆ ಕೂತ್ರೆ, ಯಾವ್ದಾದ್ರು ಹಬ್ಬ ಬಂದ್ರೆ ಕೂತ್ ಮಾತಾಡ್ತಾ ಇದ್ವಿ. ಎಲ್ರ ಜೊತೆಗೆ ಮಾತಾಡಿ ಸ್ಟೋರಿ ಟೆಲ್ಲಿಂಗ್ ತುಂಬಾ ಚೆನ್ನಾಗಿ ಡೆವಲಪ್ ಆಯ್ತು ನನಗೆ. ಇವತ್ತಿಗೆ 100 ಜನದ ಮಧ್ಯೆ ಕೂರಿಸಿದ್ರು ನಾನು 100 ಜನಕ್ಕೂ ಆಗೋ ಅಂತ ಕತೆಗಳನ್ನ ಅಥವಾ ಸಮಯಕ್ಕೆ ತಕ್ಕಂಗೆ ಪಿಕ್ ಮಾಡಿ ಸ್ಟೋರಿಗಳನ್ನ ಹೇಳ್ತೀನಿ. ಇದಿಷ್ಟು ನನಗೆ ಕೂಡು ಕುಟುಂಬ ಕಲ್ಸ್ಕೊಟ್ಟಿದ್ದು. ಸೊ ಪೇರೆಂಟಿಂಗ್ ಸಿಸ್ಟಮ್ ನಮ್ ಸುತ್ತ ಹೇಗಿದೆಯೋ ನಾವು ಹಂಗ್ ಬೆಳೀತಾ ಹೋಗ್ತೀವಿ. ಈಗ ಮೊಬೈಲ್ ಅಡಿಕ್ಷನ್ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ತುಂಬಾ ಪೇರೆಂಟ್ ಕೌನ್ಸಿಲಿಂಗ್ ಬಂದಾಗ ಕೇಳ್ತಾರೆ, ತುಂಬಾ ಅಡಿಕ್ಟ್ ಆಗ್ಬಿಟ್ಟಿದ್ದಾನೆ ಮೇಡಮ್, ಹಿಂಗ್ ಬಿಡಿಸೋದು ಅಂತ. ನೀವು ಬಿಡಿ ಮೊದ್ಲು ಅಂತ ನಾನು ಹೇಳೋದು, ನಿಮಗೆ ಸ್ಪೇಸ್ ಇರ್ಲಿ, ಪ್ಲೀಸ್ ರೇಸ್ ಯೋರ್ ಸೆಲ್ಫ್ ಬಿಫೋರ್ ರೇಸಿಂಗ್ ಯೋರ್ ಕಿಡ್ ಅಂತ. ಹೌದು, ನಾನು ಹೇಳೋದು ನೀವು ಫೋನೇ ಮುಟ್ಬೇಡಿ, ಮಗುನು ಫೋನ್ ಮುಟ್ಟಕ್ ಬಿಡ್ಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ಸ್ಕ್ರೀನ್ ಟೈಮಿಂಗ್ ಒಂದು ಲಿಮಿಟ್ ಇರ್ಬೇಕಲ್ವಾ. ಈಗ ಯುಗ ಹಂಗೆ ಇದೆ, ಮಗುವನ್ನ ನೀವು ಮೊಬೈಲ್ ಇಲ್ಲದೆ ಬೆಳೆಸೋಕ್ಕೂ ಆಗೋದೇ ಇಲ್ಲ. ಸೊ ಮಗುವಿಗೆ ಯಾವ ಇದಕ್ಕೆ ಅವಶ್ಯಕತೆ ಇದೆ ಫೋನು ಅಂತ ಅನ್ನೋದನ್ನ ನೀವು ಕಂಡುಹಿಡಿಬೇಕು ಮೊದಲು. ಫೋನ್ ಕೊಟ್ರೆ ಊಟ ತಿಂತಾನೆ ಅಂತಂದ್ರೆ ಅದು ನೀವು ಮಾಡ್ಸಿರೋ ಪ್ರಾಕ್ಟೀಸ್. ಮಗುವಿಗೆ ಮೊಬೈಲ್ ಗೊತ್ತೇ ಇಲ್ಲ. ಅವ್ನು ಜಾಸ್ತಿ ಅನ್ನ ತಿನ್ಬೇಕು. ಮಗುವಿಗೆ ಎಷ್ಟು ಹೊಟ್ಟೆಗೆ ಹಿಡಿಯುತ್ತೋ ಮಗು ಅಷ್ಟೇ ತಿನ್ನೋಕ್ಕಾಗೋದು ಅಲ್ವಾ. ನೀವು ಎಷ್ಟೇ ಫೋರ್ಸ್ಫುಲಿ ತಿನ್ಸಿದ್ರು ಅದು ಬಾಡಿಗೆ ಅವ್ನ ಡೈಜೆಷನ್ ಸಿಸ್ಟಮ್ ಚೆನ್ನಾಗಿದ್ರೆ ಚೆನ್ನಾಗಿ ಡೈಜೆಸ್ಟ್ ಆಗಿ ಹೋಗುತ್ತೆ. ಇಲ್ಲಾಂದ್ರೆ ಮಗು ವಾಮಿಟ್ ಆಗುತ್ತೆ ಅಥವಾ ವಾಕರಿಕೆ ಊಟ ಅಂದ್ರೇನೆ ವಾಕರಿಕೆ ಬರೋಕ್ಕೆ ಶುರು ಆಗುತ್ತೆ. ಸೊ ಮಗು ಎಲ್ಲಿಗೆ ಸ್ಟಾಪ್ ಅಂತ ಹೇಳುತ್ತೋ ಅದಕ್ಕಿಂತ 1 ತೂತು ಹೆಚ್ಚು ತಿನ್ಸ್ಬೋದೇನೋ ನೀವು ಮ್ಯಾಕ್ಸಿಮಮ್. ಮೊಬೈಲ್ ಕೊಟ್ಟು ತಿನ್ಸಿದ್ರೆ ಮಗು ಪ್ರಜ್ಞೆಯಿಂದ ತಿನ್ನೋದಿಲ್ಲ ಯಾವುದನ್ನು. ನನ್ನ ಕೈಯಲ್ಲಿ ಮೊಬೈಲ್ ಇನ್ನೂ ಒಂದಷ್ಟು ಹೊತ್ತು ಜಾಸ್ತಿ ನೋಡ್ಬೋದು ಅಥವಾ ನನ್ನ ಕೈಯಲ್ಲಿ ಇರುತ್ತೆ ಅನ್ನೋ ಕಾರಣಕ್ಕೆ ಹೆಚ್ಚು ತಿನ್ಬೋದು ಅಷ್ಟೇ. ಸೊ ಅಡಿಕ್ಷನ್ ಮಾಡಬೇಡಿ, ಯಾವುದೇ ವಿಷಯ ಆದ್ರೂ ಅಷ್ಟೇ, ಫೋನ್ ಆದ್ರೂ ಅಷ್ಟೇ ಅಡಿಕ್ಷನ್ ಮಾಡಬೇಡಿ. ಆಲ್ಟರ್ನೇಟಿವ್ಸ್ ತುಂಬಾ ಇದೆ. ಸ್ವಿಮ್ಮಿಂಗ್ ಕ್ಲಾಸಿಗೆ ಸೇರಿಸಿ ಮಗುವಿಗೆ, ಸಣ್ಣ ವಯಸ್ಸಿಗೆ ಸ್ವಿಮ್ಮಿಂಗ್ ಕ್ಲಾಸ್ ಸೇರಿಸಿದ್ರೆ ಈಜೋದು ಕಲಿಯುತ್ತೆ. ಅವನ ಇಂಟ್ರೆಸ್ಟ್ ನೋಡಿ, ಟೇಬಲ್ ಟೆನ್ನಿಸ್ ಇದೆ, ಬ್ಯಾಡ್ಮಿಂಟನ್ ಇದೆ, ಕ್ರಿಕೆಟ್ ಇದೆ.
ಅವ್ನ ಏರಿಯಾ ಆಫ್ ಇಂಟ್ರೆಸ್ಟ್ ಯಾವುದು, ಅದಕ್ಕೆ ಸೇರಿಸ್ಬೋದು. ಮ್ಯೂಸಿಕ್ ಇದೆ, ಡ್ಯಾನ್ಸ್ ಇದೆ. ಸೊ ಮಗುವಿನ ಏರಿಯಾ ಆಫ್ ಇಂಟ್ರೆಸ್ಟ್ ಯಾವುದು ಅಂತ ನೀವು ಫೈಂಡ್ ಔಟ್ ಮಾಡಿದ್ರೆ, ಮಗುವಿನ ಅಭಿರುಚಿಯನ್ನು ಅಥವಾ ಅವನ ಪ್ರಜ್ಞೆಯನ್ನು ನೀವು ಇನ್ನೊಂದು ಕಡೆ ಡೈವರ್ಟ್ ಮಾಡಿದ್ರೆ ಮೊಬೈಲ್ ಅವಶ್ಯಕತೆ ಮಗುಗೆ ಬರೋದೇ ಇಲ್ಲ. ಇನ್ನು ಪೇರೆಂಟಿಂಗ್ ಬಗ್ಗೆ ಇನ್ನೊಂದು ಮಾತು ಅಂತ ಅಂದ್ರೆ, ತಾಯಂದ್ರಿಗೆ ಸಿಕ್ಕಾಪಟ್ಟೆ ಪ್ರೆಷರ್. ನಂಗೆ ಸುಮಾರು ಸಲ ಅನ್ಸುತ್ತೆ ಓನ್ಲಿ ಹ್ಯಾಪಿ ಮದರ್ ಕ್ಯಾನ್ ರೇಸ್ ಅ ಹ್ಯಾಪಿ ಕಿಡ್ಸ್ ಅಂತ. ಇಲ್ಲ ಅಂದ್ರೆ ಸಿಕ್ಕಾಪಟ್ಟೆ ಹಿಂಸೆ. ಅದಕ್ಕೆ ನಮಗೂ ಚಿಕ್ಕವರಿದ್ದಾಗ ನಿಮಗೆ ನೆನಪಿರ್ಬಹುದು, ನಾವು ತುಂಬಾ ಸುಲಭವಾಗಿ ಅಪ್ಪನ್ ಚಾಡಿ ಅಮ್ಮಂಗೆ, ಅಮ್ಮನ್ ಚಾಡಿ ಅಪ್ಪಂಗೆ ಹೇಳ್ತಿದ್ವಿ. ಯಾಕಂದ್ರೆ ಅಮ್ಮ ಹಂಗ್ ಮಾಡ್ತು ಅಂದ ತಕ್ಷಣ ಯಾಕೆ ಅಂತ ಅಪ್ಪ ಅನ್ನೋರು, ಅಪ್ಪ ಏನಾದ್ರು ಮಾಡಿದ್ರು ಅಂದ ತಕ್ಷಣ ಅವಳು ಇರೋದೇ ಹಂಗೆ ಅಂತ. ಇದೆಲ್ಲ ಬದಲಾಗ್ತಾ ಇದೆ ಅಂತ ನಂಗೆ ಅನ್ಸತ್ತೆ. ಒಂದ್ ಕಡೆ ಇನ್ನೂ ಅದೇ ಸಿಸ್ಟಮ್ ಇದೆ. ಪೇರೆಂಟಿಂಗ್ ಅನ್ನೋದು ಬರೀ ತಾಯಿ ಜವಾಬ್ದಾರಿ ಅಷ್ಟೇ ಆಗಿರೋದಿಲ್ಲ, ಬದಲಾಗಿ ತಂದೆದು, ಅಜ್ಜ ಅಜ್ಜಿದು, ಸುತ್ತಮುತ್ತಲು ಇರೋರ್ದು ಎಲ್ರದ್ದು ಆಗಿರುತ್ತೆ. ಅದ್ರ ಬಗ್ಗೆ ಮಾತಾಡೋದಾದ್ರೆ ಖಂಡಿತ ಇದು ತುಂಬಾ ಕಾಡೋ ಸಮಸ್ಯೆ ಇತ್ತೀಚೆಗೆ. ಎಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿ, ಸ್ಪೆಷಲಿ ಬ್ಯಾಂಗ್ಳೂರಿಗೆ ಬಂದ್ರೆ ನಿಮಗೆ ಅಪ್ಪ ಅಮ್ಮ ನಾನಿ ಅವರೊಬ್ರು ಇರ್ತಾರೆ, ಜೊತೆಗೆ ಮಗು ಇರುತ್ತೆ. ಅಪ್ಪ ಅಮ್ಮನ್ ಬಿಟ್ಟು ಬೇರೆ ಪ್ರಪಂಚನೇ ಗೊತ್ತಿರಲ್ಲ ಅವರಿಗೆ. ಅವರು ತಪ್ಪು ಅಂತ ಹೇಳಕ್ಕಾಗಲ್ಲ. ಜೀವನ ಕಟ್ಕೊಳ್ಬೇಕು, ನಾವು ಏನೋ ಸಂಪಾದನೆ ಮಾಡಬೇಕು, ನಮ್ಮ ಮಗುವಿಗೆ ಒಳ್ಳೆ ಫ್ಯೂಚರ್ ಕೊಡಬೇಕು ಅಂತ ದುಡಿತಾ ಇರ್ತಾರೆ. ಫ್ಯೂಚರ್ ಇನ್ನೆಲ್ಲೂ ಇಲ್ಲ. ಇವತ್ತು ನೀವು ಚೆನ್ನಾಗಿ ದುಡ್ಡು ಮಾಡಬೇಕು, ಕೆಲಸ ಮಾಡಬೇಕು, ಮಗುವಿಗೆ ಯಾರಾದೊಬ್ರು ಟೇಕ್ ಕೇರ್ ಮಾಡೋರನ್ನ ಇಟ್ಟು ಅವರಿಗೂ ಒಂದು ಸಂಬಳ ಕೊಟ್ಟು ಹೋಗ್ತೀವಿ ಅಂತಂದ್ರೆ ಒಬ್ರು ನಿಮ್ಮ ಮಗುವನ್ನ ಟೇಕ್ ಕೇರ್ ಮಾಡೋನ್ನ ಎಷ್ಟು ಮಟ್ಟಿಗೆ ನಂಬೋದು ನೀವು? ನಾವು ಪೇರೆಂಟ್ ಆಗಿ ಈಗ ನಾನು ನನ್ನ ಮಗು ಮಾಡ್ಕೊಳ್ಬೇಕಂತ ಯೋಚನೆ ಮಾಡ್ತಿದ್ದೀನಿ ಅಂತಂದ್ರೆ, ಫಸ್ಟ್ ನಾನು ಇದನ್ನ ಬೇರೆಯವ್ರು ಹೆಂಗ್ ತಗೋತಾರೋ ಏನೋ ಗೊತ್ತಿಲ್ಲ ನನಗೆ, ನೀವು ಫಿನಾನ್ಷಿಯಲಿ ಸ್ಟೇಬಲ್ ಆಗೋ ತನಕ ದಯವಿಟ್ಟು ಮಕ್ಕಳನ್ನೇ ಮಾಡ್ಕೊಳ್ಬೇಡಿ ಅಂತ. ನನ್ಗೊಂದು ಮಗು ಬೇಕು, ಅದನ್ನ ಫ್ಯೂಚರ್ಗೋಸ್ಕರ ನಾನು ಇಷ್ಟೆಲ್ಲ ಸಂಪಾದನೆ ಮಾಡ್ತಾ ಇದ್ದೀನಿ ಅನ್ನೋದಕ್ಕಿಂತ ನಾನು ಫ್ಯೂಚರ್ಗೋಸ್ಕರ ಮೊದಲು ಸಂಪಾದನೆ ಮಾಡಿರ್ತೀನಿ, ಆಮೇಲೆ ನಾನು ಮಗು ಮಾಡ್ಕೋತೀನಿ ಅಂತನಾದ್ರೂ ಯೋಚನೆ ಮಾಡಿ ದಯವಿಟ್ಟು. ಯಾಕಂದ್ರೆ ಮಗು ಬೇಕು ಅಂತ ಮಗು ಮಾಡ್ಕೊಂಡು ಮಗು ಸಾಕೋಕ್ಕಾಗದೆ ಒದ್ದಾಡೋದಕ್ಕಿಂತ ನನ್ನ ಲೈಫನ್ನು ನಾನು ಸ್ವಲ್ಪ ಹೋಲ್ಡ್ ಮಾಡಿರ್ತೀನಿ, ನನ್ನ ಫ್ಯೂಚರ್ ಸೆಕ್ಯೂರ್ ಮಾಡ್ಕೋತೀನಿ, ಆಮೇಲೆ ಮಗು ಮಾಡ್ಕೋತೀನಿ ಅಂತ ಎಷ್ಟೋ ಬೆಟರು. ವಯಸ್ಸಾಗ್ಬಿಡುತ್ತೆ, ನಂಗೆ ಮಕ್ಕಳಾಗಲ್ಲ, ಆಮೇಲೆ ನಾನು ಅದನ್ನು ಅನುಭವಿಸೋಕ್ಕಾಗೋದಿಲ್ಲ ಅಂತ ನಿಮ್ಮ ತಲೆಯಲ್ಲಿ ಏನೇನೋ ಇದೆ ಅಂತಂದರೆ, ಈಗ ಟೆಕ್ನಾಲಜಿ ತುಂಬ ಮುಂದುವರೆದಿದೆ. ನಿಮ್ಗೆ ಆ ಏಜ್ಗೆ ಮಕ್ಕಳಾಗೋದಿಲ್ಲ ಅಂದರೆ ಪರಿಹಾರ ಕೂಡ ಡಾಕ್ಟರ್ಗಳು ತುಂಬ ಚೆನ್ನಾಗಿ ಕೊಡ್ತಾರೆ. ಇಷ್ಟೆಲ್ಲ ಆಪ್ಷನ್ಸ್ ಇರಬೇಕಾದ್ರೆ ಫಿನಾನ್ಷಿಯಲಿ ನೀವು ಸ್ಟೇಬಲ್ ಆಗೋ ತನಕನಾದ್ರೂ ವೆಯ್ಟ್ ಮಾಡಿ ಅಂತ ನಾನು ತುಂಬ ಇದ್ರ ಮುಖಾಂತರ ರಿಕ್ವೆಸ್ಟ್ ಮಾಡ್ತೀನಿ. ಯಾರ್ದೋ ಫೋರ್ಸಿಗೆ ಬಿದ್ದೋ ಅಬ್ರಪ್ಟ್ ಆಗಿ ಯಾರೋ ಹೇಳಿದ್ರು ಏಜ್ ಆಗ್ತಿದೆ ಮದುವೆ ಆಗೋ ಅಂತ ದಯವಿಟ್ಟು ಮಕ್ಳನ್ನ ಮಾಡ್ಕೊಳ್ಬೇಡಿ, ಅಥವಾ ಫ್ಯಾಮಿಲಿ ಫೋರ್ಸಿಗೆ ಮಕ್ಳನ್ನ ಮಾಡ್ಕೊಳ್ಬೇಡಿ. ಅದು ಮಗು ಫ್ಯೂಚರ್ನ ಹಾಳು ಮಾಡ್ದಂಗೆ ನೀವು ಇಂಡೈರೆಕ್ಟ್ ಆಗಿ ಮಗುವಿಗೆ ಸಮಯ ಕೊಡೋಕ್ಕಾಗುತ್ತೆ ಅಂತಂದ್ರೆ, ನಾನು ನಿಂತು ನನ್ನ ಮಗು ಭವಿಷ್ಯನ ರೂಪಿಸ್ತೀನಿ ಅಂತ ಅನ್ನೋ ಫೇಸಲ್ಲಿ ಇದ್ರೆ ಮಾತ್ರ ಮಕ್ಳನ್ನ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಅಂಡ್ ಆಲ್ಸೋ ನಮ್ಗೆ ಅಪ್ಪ ಅಮ್ಮ ಅವರಿಬ್ರು ಒಂದು ಗ್ಯಾಂಗು ಅನ್ನೋಂಥ ಫೀಲಿಂಗೇ ಇರ್ಲಿಲ್ಲ. ಅಪ್ಪನೇ ಬೇರೆ ಅಮ್ಮನೇ ಬೇರೆ. ಯಾಕಂದ್ರೆ ಅಪ್ಪ ಹೇಳ್ಕೊಡ್ತಿದ್ದೆ ಬೇರೆ, ಅಮ್ಮ ಹೇಳ್ಕೊಡ್ತಿದ್ದೆ ಬೇರೆ. ಇವರಿಬ್ರು ಮಧ್ಯೆ ಅಜ್ಜ ಅಜ್ಜಿ ಹೇಳೋದೇ ಬೇರೆ. ಒಬ್ರು ಚಾಕ್ಲೇಟ್ ತಿನ್ಬೇಡಿ ಅಂತಾರೆ, ಒಬ್ರು ತಿನ್ನು ಪರವಾಗಿಲ್ಲ ಒಂದು ಅಂತಾರೆ. ಸೊ ಈ ತರದೆಲ್ಲ ಗೊಂದಲಗಳ ಮಧ್ಯೆ ಐ ಥಿಂಕ್ ತಾಯಂದ್ರಿಗೆ ಒಂದೊಂದ್ಸಲಿ ತುಂಬಾ ಫ್ರಸ್ಟ್ರೇಟ್ ಅನ್ಸುತ್ತೆ. ಎಲ್ಲಾ ಕಡೆಯಿಂದನೂ ಬೌಂಡರಿ ಹಾಕಿ ಮಗುನ ಬೆಳೆಸೋದು. ಈಗ ಯಾಕಂದ್ರೆ ನಮಗೆ ಈಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ನಮಗೆ ತಪ್ಪು ಯಾವ್ದು ಅಂತಾನು ಗೊತ್ತಾಗ್ಬಿಟ್ಟಿದೆ, ಸರಿ ಹೇಗ್ ಮಾಡ್ಬೋದಂತ ಗೊತ್ತಾಗ್ಬಿಟ್ಟಿದೆ. ಆದ್ರೆ ನಾವು ಮಧ್ಯೆ ಸಿಗಾಕೊಂಡಿದೀವಿ. ಈಗಿನ ತಾಯಂದ್ರ ಪರಿಸ್ಥಿತಿ ಇದು. ವಿ ಆರ್ ಇನ್ ಅ ಡಿಲೆಮಾ. ಸೊ ಇಂಥವ್ರಿಗೆ ಏನ್ ಹೇಳ್ತೀರಾ ಅಂತ. ಇಟ್ಸ್ ಅ ಬ್ಯೂಟಿಫುಲ್ ಟಾಪಿಕ್ ಆಯ್ತಾ. ಆಕ್ಚುಲಿ ಅದು ಪೇಟ್ರಿಯಾರ್ಕಿ ಅಂತ ಅನ್ಸುತ್ತೆ. ಎಕ್ಸಾಕ್ಟ್ಲಿ ಅನ್ಸುತ್ತೆ ಪೇಟ್ರಿಯಾರ್ಕಿನೇ. ಅಂದ್ರೆ ಗಂಡು ಮಗ ಇರೋದು ಎಲ್ಲಾನು ನೋಡ್ಕೊಂಡು ಇದ್ ಆಗ್ಬೇಕು ಹಿಂಗೆ ಅಂತ ಆರ್ಡರ್ ಮಾಡಕ್ಕೆ, ಹೆಣ್ಮಕ್ಳು ಇರೋದು ಅದನ್ನ ಕಣ್ಮುಚ್ಕೊಂಡು ಪಾಲನೆ ಮಾಡಕ್ಕೆ ಅಂತನೋ ಒಂದು ಸೆಟಪ್ ಮಾಡ್ಬಿಟ್ಟಿದೀವಿ ನಾವು ಆಲ್ರೆಡಿ. ಅದನ್ನ ಫಾಲೋ ಮಾಡ್ಬೇಕು ಕೂಡ. ಅಕಸ್ಮಾತ್ ಯಾಕೆ ಅಂತ ಕ್ವೆಶನ್ ಮಾಡಿದ್ರೆ ನಾವು ವಿಲನ್ ಆಗ್ಬಿಡ್ತೇವೆ. ಹೌದು, ಫೆಮಿನಿಸ್ಟ್ಗಳು ಅಂತ ಹೆಸರು ಕೊಡ್ಬೋದು. ಫೆಮಿನಿಸಂ ಅರ್ಥವೇ ಗೊತ್ತಿಲ್ಲ ತುಂಬಾ ಜನಕ್ಕೆ. ಬಿಟ್ಬಿಡುವ ಫೆಮಿನಿಸಂ, ಬಿಟ್ಬಿಡುವ. ಮಗು ಭೂಮಿಗೆ ಬರ್ತಾ ಇದೆ, ಕಾರಣ ಯಾರು? ಅಪ್ಪ ಅಮ್ಮ ಇಬ್ರು ಸಮಾನವಾಗಿ ಹಕ್ಕುದಾರರು. ಆ ಮಗುವಿನ ಏಳಿಗೆಗೆ, ಬೆಳವಣಿಗೆಗೆ ಇಬ್ರು ಸಮಾನವಾಗಿ ಹಕ್ಕುದಾರರಾಗಿರ್ಬೇಕಾದ್ರೆ ತಾಯಿ ಒಬ್ರೆ ಯಾಕೆ ಮಾಡ್ಬೇಕು? ಎಲ್ಲನೂ ಯಾಕೆ ಮಾಡ್ಬೇಕು ಅಂತಾನೆ ನಾನು ಎಲ್ಲ ಪೇರೆಂಟ್ಸಿಗೂ ಕೇಳೋದು. ನಾನು ವರ್ಕಿಂಗ್ ಇದ್ದೀನಿ, ನಾನು ಅವ್ರ ಫ್ಯೂಚರ್ ಸೆಟ್ ಮಾಡೋದ್ರಲ್ಲಿ ಇದ್ದೀನಿ, ನಾನು ತಂದು ಹಾಕ್ತಾ ಇದ್ದೀನಿ, ಎಲ್ಲನೂ ನಾನು ದುಡ್ದು ಆಚೆಯಿಂದ ಬರ್ತೀನಿ, ಎಲ್ಲನೂ ನೋಡ್ಕೋಬೇಕಲ್ವಾ, ಮನೇಲಿ ಇರ್ತಾರೆ ಅಂತ ಕೇಳಿದ ಮೇಲೆ ಮಕ್ಕಳು ಅಂತಂದರೆ ಮೆಟೀರಿಯಲಿಸ್ಟಿಕಾ? ಅದು
ಅಲ್ಲ ಮಗುವಿಗೆ ತಾಯಿ ಪ್ರೀತಿ ಎಷ್ಟು ಬೇಕೋ ತಂದೆ ಪ್ರೀತಿನೂ ಅಷ್ಟೇ ಅಷ್ಟೇ ಬೇಕಲ್ವಾ? ಬೇಕು, ಖಂಡಿತ. ತಾಯಿ ಭಾವನಾತ್ಮಕವಾಗಿ ಮಗುವನ್ನ ಬೆಳೆಸಿದ್ರೆ ತಂದೆ ಫ್ಯೂಚರ್ ಹೇಗೆ ಅಂತ ತೋರಿಸ್ಕೊಡ್ತಾರೆ. ಏನು ಹೇಳ್ತಾರೆ, ಅಪ್ಪನ ಹೆಗಲ ಮೇಲೆ ಕೂತ್ಕೊಂಡ್ರೆ ಇಡೀ ಪ್ರಪಂಚ ಕಾಣುತ್ತೆ ಅಂತ. ಹೌದು. ಹೆಗಲ ಮೇಲೆ ಕೂರ್ಸ್ಕೊಂಡಾದ್ರೂ ನೀವು ತೋರಿಸ್ಬೇಕಲ್ವಾ ಹೌದು, ಮಗುವಿಗೆ. ತಾಯಿ ಮಗುವಿಗೆ ಸಂಸ್ಕಾರ ಕಲಿಸ್ಬೋದು, ಊಟ ಮಾಡೋದು, ಇನ್ನೊಬ್ರ ಜೊತೆ ಬಿಹೇವ್ ಮಾಡೋದು ಹೆಂಗೆ ಎಲ್ಲಾನು ಕಲಿಸ್ಬೇಕು. ಲೋಕಜ್ಞಾನ ಕಲಿಸೋರು ಯಾರು? ತಂದೆ. ತಾಯಿ ಲೋಕಜ್ಞಾನ ಕಲ್ಸೋಕ್ಕಾಗತ್ತಾ? ಕಲ್ಸೋಕ್ ಬಿಡ್ತೀರಾ ನೀವು? ಹೌದು. ತಾಯಿಗೆ ಲೋಕಜ್ಞಾನ ಇದೆಯಾ? ಫಸ್ಟು ಇಲ್ಲ. ಅವಳನ್ನ ಒಂದು ಸರ್ಕಮ್ಸ್ಟೆನ್ಸ್ ಒಳಗಡೆ, ಆ ಸರ್ಕಂಫರೆನ್ಸ್ ಒಳಗಡೆನೇ ಕೂಡಿಟ್ಟು ಅವಳಿಗೆ ಲೋಕಜ್ಞಾನ ಇಲ್ಲದೆ ಇರೋಂಗೆ ಮಾಡ್ಬಿಟ್ಟಿದ್ದೀರಾ. ಅವಳು ಮ್ಯಾಕ್ಸಿಮಮ್ ಏನು ಕಲಿಸ್ತಾಳೆ? ಭಾವನಾತ್ಮಕವಾಗಿ ಬಂಧಗಳನ್ನು ಇಟ್ಕೊಳ್ಳೋದು ಹೇಗೆ, ಯಾರ ಜೊತೆ ಹೇಗೆ ರೆಸ್ಪಾಂಡ್ ಮಾಡಬೇಕು, ನೀನು ಹೇಗಿರಬೇಕು ಅಂತ ಕಲಿಸ್ಬೋದು ಆಕೆ. ಲೋಕಜ್ಞಾನ ಕಲಿಸ್ಬೇಕಾಗಿರೋದು ಅಪ್ಪ. ನೀವು ಆ ಮಗುವಿಗೆ ಟೈಮೇ ಕೊಡ್ದಿರಾ ನಿಮ್ಮ ಕಡೆಯಿಂದ ಪೇರೆಂಟಿಂಗ್ ಹೆಂಗಾಗುತ್ತೆ ಮಗುಗೆ? ನೀವು ಆ ಮಗುಗೆ ಕೊಡ್ಬೇಕಲ್ವಾ? ಅಪ್ಪ ಯಾಕೆ ಹಂಗಾಗಿದ್ದಾರೆ? ಅವರಪ್ಪ ಅಮ್ಮ ಬೆಳೆಸಿರೋದು ಹಂಗೆ. ಎಕ್ಸಾಕ್ಟ್ಲಿ. ಸೊ ಇದು ಮದ್ದಿಲ್ದೇ ಇರುವಂತಹ ಇದೊಂದು ಕಾಯಿಲೆ. ಸರ್ಕಲ್, ವೃತ್ತ ಇದು. ಹೌದು, ಇಲ್ಲಿಂದ ಮದ್ದಿಲ್ದೇ ಇರೋ ಕಾಯಿಲೆ ಅಂತೂ ಅಲ್ಲ. ಸುಮಾರು ಜನ ತಾಯಂದ್ರಿಗೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಅವ್ರ ಮಕ್ಳುನು ಬೆಳೆಸ್ಬೇಕು, ಜೊತೆಗೆ ಅವ್ರ ಗಂಡಂದ್ರೂ ಬೆಳೆಸ್ಬೇಕು. ಹೌದು, ಏನು ಹೇಳ್ತಾರಲ್ಲ, ರೀಪೇರೆಂಟಿಂಗ್ ಈಚ್ ಅದರ್ ಅನ್ನೋ ಕಾನ್ಸೆಪ್ಟ್ ಇವಾಗಿದೆ. ಬಟ್ ರೀಪೇರೆಂಟಿಂಗ್ ಹೆಣ್ಮಕ್ಳಿಗೆ ಪಾಪ ಬೇಡವೇನೋ ಅನ್ಸುತ್ತೆ. ನಾವು ಹೆವಿ ಪೇರೆಂಟಿಂಗ್ ಆಗ್ಬಿಟ್ಟಿದೆ ನಮಗೆ. ಟೂ ಮಚ್ ಪೇರೆಂಟಿಂಗ್ ಅದು ಹೆಂಗಂದ್ರೆ, ಕಟ್ಕೊಂಡ್ ಗಂಡನಿಗೂ ಪೇರೆಂಟಿಂಗ್ ಮಾಡು, ಹುಟ್ಟಿಸಿದ ಮಕ್ಳಿಗೂ ಪೇರೆಂಟಿಂಗ್ ಮಾಡು, ಅಪ್ಪ ಅಮ್ಮಂಗ್ ಇನ್ನೊಂದ್ ತರ ಪೇರೆಂಟಿಂಗ್ ಮಾಡ್ತಾ ಇರ್ತೀವಿ ಮದ್ವೆ ಆದ್ಮೇಲೆ ನಾವು. ಎಕ್ಸಾಕ್ಟ್ಲಿ. ಹೆಂಗೆ ಅಮ್ಮ ಹಂಗಿರ್ಬೇಡಿ ಅಮ್ಮ, ಅಪ್ಪಾಜಿ ಹಂಗಲ್ಲ ಅಪ್ಪಾಜಿ, ಅಯ್ಯೋ ಹೆಂಗ್ ಹೇಳಿ ನಿಮ್ಗೆ. ನೀನು ನನಗೆ ಹೇಳ್ತೀಯಾ, ನಾನ್ ಬೆಳೆಸಿದ್ ನೀನ್ ನನಗೆ ಹೇಳ್ತೀಯಾ ಅಂತ. ಹೌದು, ನೀವು ನನ್ ಬೆಳೆಸಿದೀರಾ. 80s 90s ಕಿಡ್ಸ್ ಇದೀವಲ್ಲ, ಯಪ್ಪ ಪೇರೆಂಟಿಂಗ್ ನಮಗೆ ಒಂದ್ ರೀತಿಲಿ ನಮ್ ತಾಯಂದ್ರಿಗೆ ಇನ್ನೋಸೆನ್ಸ್ ಇತ್ತು ಅವ್ರಿಗೆ. ನಾನ್ ಹೇಳ್ತೀನಲ್ಲ, ಈಗ ನಮ್ ತಾಯಂದ್ರೆಲ್ಲ ಅವ್ರು ನಿಜವಾಗ್ಲೂ ಎಲ್ಲ ರಿಯಲ್ ಪಂಡ್ರಿ ಬಾಯ್ ಅಂದ್ರು. ಅವ್ರ ನಿಜ ಅವ್ರ ಬಗ್ಗೆ ಅವ್ರಿಗೆ ಯೋಚನೆ, ಅವ್ರಿಗೆ ಈಗ್ಲೂ ಅವ್ರ ಬಗ್ಗೆ 1 ಸೆಕೆಂಡ್ ಯೋಚನೆ ಮಾಡ್ಕೊಳ್ಳೋದಕ್ಕೆ 10 ಸಲ ಯೋಚನೆ ಮಾಡ್ತಾರೋ. ಅಯ್ಯೋ ನನ್ ಒಂದಿನ ಎಲ್ಲಾದ್ರೂ ಹೋಗ್ ಬಂದ್ಬಿಟ್ರೆ ಅಯ್ಯೋ ನನ್ ಗಂಡನ್ ಯಾರು ನೋಡ್ಕೋತಾರೆ, ನನ್ ಮಕ್ಳನ್ನ ಯಾರು ನೋಡ್ಕೋತಾರೆ. ತೀರಾ ಒಂದ್ ಇನ್ಸಿಡೆಂಟ್ ಸಿಟ್ಟು ಬರ್ಸಿದಂದ್ರೆ, ಇದು ನಾನು ಯಾರ ಪರಾನು ಅಲ್ಲ ಮಾತಾಡ್ತಿರೋದು. ಫ್ರೀ ಬಸ್ ಬಂದ್ಮೇಲೆ ಪಾಪ ಅವ್ರ ಲೋಕನೇ ನೋಡಿರಲ್ಲ, ಹೆಂಗೋ ಓಡಾಡ್ಕೊಂಡು ಅದ್ರಲ್ಲೂ ಬಂದು ನನ್ನ ಹೆಂಡತಿ ಅಲ್ಲಿ ಹೋದ್ರು, ಅವ್ರು ಯಾಕೆ ಹೋಗ್ತಿದ್ರು? ಕರೆಕ್ಟ್, ಇವ್ರು ಕರ್ಕೊಂಡು ಹೋಗಿದ್ದಾರೆ. ಖರ್ಚು ಮಾಡಲ್ಲ ಅವರಿಗೆ. ಸರ್ಕಾರ ಫ್ರೀ ಬಸ್ ಕೊಟ್ಟಿದೆ, ಆಧಾರ್ ಕಾರ್ಡ್ ತಗೊಂಡು ಮೈಸೂರಿಗೋ ಎಲ್ಲಿ. ಬಿಕಾಸ್ ನಾನ್ ಸೀರಿಯಸ್ಲಿ ನಾನ್ ಪರ್ಸನಲಿ ನೋಡ್ತೀನಿ, ಈಗ ನಮ್ಮಮ್ಮ ಆಯ್ತು ಅಥವಾ ನಮ್ ಅತ್ತೆ ಆಯ್ತು, ಇವ್ರಿಗೆಲ್ಲ ಹೋಗ್ ಬನ್ನಿ ಎಲ್ಲಾರು ಹೋಗಿ ಅಪ್ಪ ಅದನ್ನ ಏನೋ ಅವ್ರ ಒಂಥರ ನಾವೇನೋ ದೊಡ್ಡ ಕ್ರೈಮ್ ಮಾಡ್ತಿದೀವಿ ಅನ್ನೋ ತರ ಅನ್ಕೊಂತಾರೆ. ಇಷ್ಟು ವರ್ಷ ಅವ್ರು ನಮ್ಗೋಸ್ಕರ ಬಿಟ್ರೆ ನೀವ್ ಕೇಳಿಬೇಕಾದ್ರೆ ಅವ್ರಿಗೆ ಬೇರೆ ಪ್ರಪಂಚನೇ ಇಲ್ಲ. ಹೌದು ಆಯ್ತಾ, ಅವ್ರು ಬೆಳ್ದಿರೋದೇ ಬೇರೆ ತರ. ಹಂಗ್ ಮಾಡಿ ಮತ್ತೆ ದೇ ಸ್ಟಿಲ್ ಥಿಂಕ್ ಅಯ್ಯೋ ನನ್ ಗಂಡನ ಯಾರು ನೋಡ್ಕೋತಾರೆ, ನನ್ ಮಕ್ಳು ಅವರೆಲ್ಲ ಅವ್ರು ಚೆನ್ನಾಗೇ ಇರ್ತಾರೆ. ಆಕ್ಚುಲಿ ಇವ್ರು ಇರ್ಲಿ ಇಲ್ದೇ ಇರ್ಲಿ ಎಲ್ರು ಅವ್ರವ್ರ ಬದುಕ್ನ ಅವ್ರು ಕಟ್ಕೊಂಡಿರ್ತಾರೆ. ನನ್ನ ಅಮ್ಮನಿಗೆ ರೀಸೆಂಟ್ಲಿ ನಾನು ಕಾವೇರಿ ರಿವರ್ ಬೇಸಿನ್ ಯಾವುದೋ ಒಂದು ನದಿ ಪಾತ್ರ ಕರ್ಕೊಂಡು ಹೋಗಿದ್ದೆ. ನಮ್ಮಮ್ಮ ಇದು ರವಿಚಂದ್ರನ್ ಮೂವಿ ಶೂಟಿಂಗ್ ಆಗಿದೆ ಕಣೆ ಅಂತ ಹೇಳ್ತಾ ಇದ್ರು. ನನಗೆ ಎಷ್ಟು ಪಾಪ ಅನ್ಸ್ತಂದ್ರೆ, ನಮ್ಮಮ್ಮ ಅದನ್ನ ಎಷ್ಟು ಚೆನ್ನಾಗಿ ಪಿಕ್ಚರೈಸ್ ಮಾಡ್ಕೊಂಡಿದ್ದಾರೆ ಅಂದ್ರೆ, ಆ ಜಾಗ ಅವ್ರ ಕಲ್ಪನೆಯಲ್ಲಿ ಎಲ್ಲೋ ಇದೆ ಅಂತ. ಮಂಡ್ಯದಿಂದ 25 ಕಿಲೋಮೀಟರ್ ಕಣೆ, ಇಲ್ಲೇ ಬದುಕಿದ್ದೀನಿ 40-50 ವರ್ಷ, ನಾನು ಈ ಜಾಗ ನೋಡಿಲ್ವಲ್ಲ. ಇದನ್ನ ವಿಷ್ಣುವರ್ಧನ್ ಫಿಲಮ್ ಅಲ್ಲಿ ಶೂಟಿಂಗ್ ತೆಗ್ದಿದ್ದಾರೆ, ರವಿಚಂದ್ರನ್ ಫಿಲಮ್ ಅಲ್ಲಿ ಶೂಟಿಂಗ್ ತೆಗ್ದಿದ್ದಾರೆ ಅಂದ್ರೆ 25 ಕಿಲೋಮೀಟರ್ ಅಷ್ಟೇ ಮೇಡಮ್. ನಮ್ಮ ಮನೆ ರೇಡಿಯಸ್ ಅಲ್ಲಿ ಬರುವಂತಹ ಜಾಗನೂ ನನ್ನ ತಾಯಿ ನೋಡಿಲ್ಲ ಅಂತಂದ್ರೆ ಎಷ್ಟು ಬೇಜಾರಾಗುತ್ತೆ. ನಾವು ಪ್ರಪಂಚ ಸುತ್ತಾ ಇದೀವಿ ಇವತ್ತು. ಸೊ ಈಗ ಅಮ್ಮ ಹೇಳ್ತಾಳೆ ಚಾಕ್ಲೇಟ್ ತಿನ್ನೋದ್ ಬೇಡ, ಬಿಸ್ಕೆಟ್ ತಿನ್ನೋದ್ ಬೇಡ, ಈ ಟೈಮಲ್ಲಿ ಇದಾಗ್ಬೇಕು ಅಂತ ಸುಮಾರು ಜನದ ಮನೇಲಿ ಇರುತ್ತೆ. ಕೆಲವ್ರಿಗೆ ಆ ಪ್ರಿವಿಲೇಜ್ ಸಿಗುತ್ತೆ ಟು ಮೇಂಟೈನ್ ಆಲ್ ದ್ಯಾಟ್. ಈಗ ನನ್ ಮಗುಗ್ ಹಿಂಗೆ ಬೆಳೆಸ್ತೀನಿ, ನಾನು ಇದನ್ನೇ ತಿನ್ನಿಸ್ತೀನಿ, ಹಿಂಗೆ ಅವ್ಳು ಒಂದ್ ಏಜ್ ಬರೋ ತನಕ ನಾನು ಹಿಂಗೆ ಮಾಡ್ತೀನಿ ಅನ್ನೋ ಒಂದ್ ಪ್ರಿವಿಲೇಜ್ ಸಿಗುತ್ತೆ. ಸುಮಾರು ಜನಕ್ಕೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಲ್ಲಾದ್ರೂ ಸಿಗಲ್ಲ. ನಾವು ನಿಮ್ಮನ್ನ ಹಿಂಗ್ ಬೆಳೆಸಿದ್ವಾ, ನೀವ್ ಹಿಂಗ್ ಬೆಳೆಸಿದ್, ನನ್ ಮಗನ್ ನಾನು ಹಿಂಗ್ ಬೆಳೆಸಿದ್ನ, ಈ ತರದೆಲ್ಲ ಬರುತ್ತೆ. ಸೊ ಅಂತ ತಾಯಂದ್ರಿಗೆ ನನ್ಗೆ ಅಂದ್ರೆ ಪಾಪ, ಬಟ್ ಸ್ಟಿಲ್ ಆ ಪಾಪನ ಹೆಂಗೆ ಮ್ಯಾನೇಜ್ ಮಾಡ್ಕೋಬೇಕು, ಹೆಂಗ್ ಸ್ಟ್ರಾಂಗ್ ಆಗಿರ್ಬೇಕು. ಒಂದು ಏನು ಕಲ್ಚರ್ ಅಥವಾ ಒಂದೊಂದು ಪ್ರಾಕ್ಟೀಸ್ಗಳನ್ನ ನಾವು ಹೆಂಗ್ ಮಾಡ್ಕೊಂಡು ಬಂದ್ಬಿಟ್ಟಿರ್ತೀವಿ ಅಂದ್ರೆ ಇದೇ ಕರೆಕ್ಟ್ ಅಂತ ಯಾರು ಹೇಳಿರೋದಿಲ್ಲ ಅವರಿಗೆ. ಈಗ ಹುಟ್ಟಿದ ಮಕ್ಳಿಗೆ ಮೈ ತುಂಬಾ ಪೌಡರ್ ಹಾಕಿ ಕೂರಿಸ್ತಾರೆ ಗೊತ್ತಾ, ಒಬ್ಬೊಬ್ರು ಸ್ವೆಟ್ ಆಗ್ಬಾರ್ದು, ರ್ಯಾಷಸ್ ಆಗ್ಬಾರ್ದು ಅಂತ. ಅದು ಇನ್ಹೇಲ್ ಮಾಡಿದಾಗ ಅದಕ್ಕೆ ರೆಸ್ಪಿರೇಟರಿ ಪ್ರಾಬ್ಲಮ್ಗಳು ಹುಟ್ಕೋತಾರೆ. ನಾ ಹೇಳಿದ್ರೆ ನಾನ್ ನಿನ್ಗೆ ಹಾಕಿರ್ಲಿಲ್ವಾ, ನಿನ್ಗಾಗಿತ್ತಾ ಅಂತ ಕೇಳೋರಿದ್ದಾರೆ. ಅಥವಾ ಇದಕ್ಕೆ ಜಾಸ್ತಿ ಬಿಸಿನೀರೇ ಕುಡಿಬೇಕು ಈ ಪೀರಿಯಡ್ ಅಲ್ಲಿ ಅಂತ ಏನೋ ಒಂದು ಇದಿರುತ್ತೆ.
ತೀರಾ ಸಮ್ಮರ್ ಹಾಟ್ ಸಮ್ಮರ್ ಸೀಸನ್ ಅಂತ ಇಟ್ಕೊಳ್ಳಿ, ನಂಗೆ ಆಗ್ಲಿಲ್ಲ ಒಂದಿನ, ಯಾವಾಗೋ ನಂಗೆ ಕೋಲ್ಡ್ ವಾಟರ್ ಕುಡಿಬೇಕಂತ ಅನ್ಸಿದೆ, ಯಾವಾಗೋ ಒಂದ್ಸತಿ, ಅದು ಪ್ರಾಕ್ಟೀಸ್ ಅಲ್ಲ ಅಂತ ಇಟ್ಕೊಳ್ಳೋಣ. ಇಲ್ಲ, ನೀನ್ ಬಿಸಿ ನೀರೇ ಕುಡಿಬೇಕು, ನಾನ್ ಕುಡ್ದಿಲ್ವಾ, ನಾನ್ ಬೆಳ್ದಿಲ್ವಾ, ನೀನ್ ಹೊಸದೇನೋ ಶುರು ಮಾಡ್ತೀಯ. ಇದೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನಾನು ಬಿಸಿ ನೀರ್ನ. ಸೊ ವೆನ್ ಇಟ್ ಕಮ್ಸ್ ಟು ಪೇರೆಂಟಿಂಗ್, ನೀವು ಹೇಳಿದ್ರಲ್ಲ ಚಾಕ್ಲೇಟ್ ಕೊಡೋಕೆ, ನಾನು ಮುಂಚೆನೂ ಒಂದ್ಸಲ ಹೇಳಿದೆ ಇದನ್ನ. ಅಮ್ಮ ಬೇಡ ಅಂತ ಹೇಳಿರ್ತಾಳೆ. ನಮ್ಗೆ ಫ್ಯಾಮಿಲಿ ಪೆಥಾಲಜಿ ಗೊತ್ತಿಲ್ಲ, ಅವ್ರ ತಾತನಿಗೆ ಡಯಾಬಿಟಿಸ್ ಇತ್ತಾ ಅಥವಾ ಇವ್ರ ಪ್ರೀ ಡಯಾಬಿಟಿಕಾ, ನನ್ನ ಮಗುವಿಗೆ ಈಗಲೇ, ಯಾಕಂದ್ರೆ ಇದೆಲ್ಲ ಪ್ರೋಸೆಸ್ಡ್ ಫುಡ್, ಶುಗರ್ಸ್ ಜಾಸ್ತಿ ಇರುತ್ತೆ. ಸಣ್ಣ ವಯಸ್ಸಿಗೆ ಮಗುವಿಗೆ ಏನು ಶುಗರ್ ಇಂಟೇಕ್ ಮಾಡೋದು, ಬ್ಯಾಡ್ ಫ್ಯಾಟ್ ಇದನ್ನೆಲ್ಲ ತಿನ್ಸ್ತಾ ಹೋದ್ರೆ ಮಗುವಿನ ಆಕಾರ ಡಿಫ್ರೆಂಟ್ ಆಗಿ ಬೆಳೀತಾ ಹೋಗುತ್ತೆ. ಒಂದ್ ಶೇಪ್ ಇರೋದಿಲ್ಲ ಮಗುಗ್ ನೋಡಕ್ಕೆ, ಹೌದು. ಅಮ್ಮನಿಗೆ ಗೊತ್ತಿರುತ್ತೆ, ಬೆಳಿಗ್ಗೆ ನಾನು ಇತ್ಕೊಟ್ಟಿದ್ದೀನಿ, ಮಧ್ಯಾಹ್ನ ನಾನು ಇತ್ಕೊಟ್ಟಿದ್ದೀನಿ, ಸಾಕು, ಸಂಜೆಗೆ ಬೇಕಿದ್ರೆ ಇದ್ ಕೊಡೋಣ ಅಂತ. ಮಧ್ಯದಲ್ಲಿ ಯಾರೋ ಬಂದ್ಬಿಟ್ಟು ಒಂದ್ ಚಾಕ್ಲೇಟ್ ತಿಂದ್ರೆ ಏನು ಆಗಲ್ಲ, ತಿಂದ್ರೆ ಏನು ಆಗಲ್ಲ, ಹೋಗ್ ತಿನ್ನು ಅಂತ. ಅಪ್ಪ ತಿಂದ್ರೆ ಏನೋ ಆಗ್ಬೋದೇನೋ ಅಂತ. ಅಜ್ಜಿ ತಾತಂದಿರು ಇರ್ತಾರೆ, ಯಾರಿಗೂ ಹೇಳ್ಬೇಡ, ಒಂದ್ ಚಾಕ್ಲೇಟ್ ಅಲ್ವಾ, ತಿಂದ್ಬಿಡು ಅಂತ. ಸೊ ಮಗುವಿಗೆ ಎಸ್ಕೇಪ್ ಆಗೋದು ಹೇಗೆ ಅಂತ ಗೊತ್ತು ಇವಾಗ. ಯಾರ ಹತ್ರ ಹೋಗಿ ನಾನು ಬೇಳೆ ಬೇಯಿಸ್ಕೊಳ್ಬೇಕು ಅಂತಾನು ಗೊತ್ತು, ಯಾರು ನಂಗೆ ಸಪೋರ್ಟ್ ಮಾಡ್ತಾರೆ ಅಂತಾನು ಗೊತ್ತು. ಸೊ ಗೊತ್ತಿಲ್ಲದೆ ನೀವು ಮಗು ತಲೆ ಒಳಗಡೆ ಏನ್ ಮಾಡ್ತಿದ್ದೀರಾ ಅಂದ್ರೆ, ಅಲ್ಲಿ ಆಪರ್ಚುನಿಟಿ ನಿಂಗೆ ಸಿಕ್ಕಿಲ್ಲ ಅಂದ್ರೆ ಬಾಯಿಲಿಗೆ ಅಂತ ಹೇಳ್ಕೊಡ್ತಾ ಇದ್ದೀರಾ. ಇದು ನಿಮಗೆ ಸಣ್ಣ ವಿಷಯ ಚಾಕ್ಲೇಟು. ಮಗು ಇದನ್ನ ಇಂಪ್ರೂವೈಸ್ ಮಾಡ್ಕೊಂಡು ತನಗಿನ ಎಲ್ಲ ಭಾಗಗಳಲ್ಲೂ ಬೆಳೆಸ್ಕೊಂತ ಹೋಗುತ್ತೆ. ನಿಮ್ಗೆ ಗೊತ್ತಿಲ್ಲ, ಯಾಕಂದ್ರೆ ನಮ್ಮಮ್ಮ ಫ್ಯಾಮಿಲಿ ಡಿಸ್ಪ್ಯೂಟ್ಗಳಾಗ್ತವೆ, ಜಗಳಗಳಾಗ್ತವೆ. ನಮ್ಮಮ್ಮ ಯಾವಾಗ್ಲೂ ಹೇಳೋರು, ಜಗಳ ನನಗೆ, ನನ್ ಓರ್ಗೀತಿಗೆ, ಅಥವಾ ನನಗೆ, ನನ್ ಭಾವನಿಗೆ, ನಿನಗೇನು, ನೀನ್ ದೊಡ್ಡಪ್ಪನು ಚಿಕ್ಕಪ್ಪನು ಯಾಕೆ ಮಾತಾಡ್ಸಲ್ಲ, ನೀನು ಎಲ್ರು ಮಾತಾಡ್ಸ್ಬೇಕಿನ್ನು, ನೀನ್ ಚಿಕ್ಕೋಳು ಅಂತ. ಸೊ ನಮ್ಮಮ್ಮ ನಮ್ ದೊಡ್ಡಪ್ಪನ ಜೊತೆಗೋ ಚಿಕ್ಕಪ್ಪನ ಜೊತೆಗೋ ಅತ್ತೆ ಮಾವನ ಜೊತೆಗೋ ಸಣ್ಣದಾಗ ಮನಸ್ತಾಪಗಳಾದ್ರೂ ನಮ್ಮ ಮೇಲೆ ಅಫೆಕ್ಟ್ ಆಗಕ್ ಯಾವತ್ತು ಬಿಟ್ಟಿಲ್ಲ. ನಾನ್ ಜಗಳ ಆಡಿರತ್ತಾನೆ, ನಿನ್ಗೇನು, ನಿನ್ ವಯಸ್ಸಲ್ಲಿ ಚಿಕ್ಕೋಳು, ನೀನ್ ಅವ್ರ ಗೌರವ ಕೊಡ್ಬೇಕಂತ. ಸೊ ಅದ್ ಒಂದು ವಿಷಯ ನನ್ಗೆ ಇವತ್ತಿಗೂ, ನನ್ ಕೆಟ್ಟದಾಗ ಕಮೆಂಟ್ ಮಾಡಿದವ್ರ ಮೇಲೂ ಸಿಟ್ಟು ಬರಲ್ಲ. ಪಾಪ ಯಾವ ಫ್ರಸ್ಟ್ರೇಷನ್ ಅವನು, ಪಾಪ ಬಿಡಿ, ಅವ್ನಿಗೇನೋ ಬೈಕೊಂಡ್ರೆ ಸಮಾಧಾನ ಸಿಗುತ್ತೆ. ಯಾರಾದ್ರೂ ನಮ್ಗೆ ಕ್ರಿಟಿಕ್ ಮಾಡಿದ್ರು ನಂಗೆ ಬೇಜಾರಾಗಲ್ಲ, ಇರ್ಬೋದೇನೋ ನನ್ನ ಆ ಆಂಗಲ್ ಅಲ್ಲಿ ನೋಡಿದಾರೇನೋ. ಯಾರಾದ್ರೂ ನನಗಿಂತ ಚಿಕ್ಕವರು, ಇವ್ರೇನ್ ದೊಡ್ಡ ಇವರು ಅಂತ, ಇವ್ರಿಗೆ ಇಷ್ಟೊಂದು ಮರ್ಯಾದೆ ಕೊಡ್ತಿದಾರ ಅಂತಂದ್ರೆ ನನ್ಗೆ ಬೇಜಾರಾಗಲ್ಲ. ಪಾಪ ಅವ್ರಿಗೆ ನನ್ನಷ್ಟು ಇದು ಮಾಡಕ್ ಆಗಿಲ್ಲ ಅಂತ ಫ್ರಸ್ಟ್ರೇಷನ್ ಇರ್ಬೋದು ಅಂತ ಬಿಟ್ಬಿಡ್ತೀವಿ. ಮಕ್ಕಳು ಸ್ಪಾಂಜ್ ತರ ಹೀರ್ಕೊಂತಾನೆ ಇರುತ್ತೆ, ಎಲ್ಲ ಹೀರ್ಕೋತಾ ಇರ್ತವೆ. ಈಗ ನನಗೇನೆ ನೀವು ಕೇಳಿದ್ರೆ, ನನ್ ಚಿಕ್ಕೋಳಿದಾಗಿನ ಪ್ರತಿ ಘಟನೆ ನೆನಪಿದೆ ಪೂರ್ಣಿಮಾ. ಜಗಳ ಆಗಿರೋದಿರ್ಲಿ, ಅಥವಾ ನಂಗ್ ಸ್ಕೂಲಲ್ಲಿ ಏನಾದ್ರು ಒಂದ್ ಚಿಕ್ಕದಾಗೇನೋ, ಪ್ರತಿ ಒಂದು ಇಟ್ ಇಸ್ ಸೋ ಫಿಕ್ಸ್ಡ್. ದಟ್ ಮೀನ್ಸ್ ಈಗ ನಾವು ಟ್ರಾಮಾ ಅಂತೆಲ್ಲ ಮಾತಾಡ್ತೀವಲ್ಲ, ಅವೇ ಅದೆಲ್ಲ ಆಕ್ಚುಲಿ ನನ್ ಸುಪ್ತ ಮನ್ಸಲ್ಲಿ ಯಾವಾಗ್ಲೂ ಕುತ್ಕೊಂಡ್ ಭದ್ರವಾಗಿ ಲಾಕ್ ಮಾಡ್ಕೊಂಡು ನಾನು ಇದೀನಿ ಅಂತ ಕೂತಿರುತ್ತೆ. ಅದೆಲ್ಲ ನಾವು ಸ್ವಲ್ಪ ದೊಡ್ಡೋರ್ ಆಗ್ತಾ 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 ಸುಮಾರು ವಿಷಯಗಳು. ಮಗು ಮನ್ಸು ಸ್ಪಾಂಜ್ ಅಂತ ಇದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ವೆರಿ ಫಸ್ಟ್ ಸ್ಕೂಲ್ ನಾನು ಟೀಚರ್ ಆಗಿ ಜಾಯ್ನ್ ಆಗಿದ್ದ ಸ್ಕೂಲು. ಅವಾಗ ತಾನೇ ಆಟ ಆಡಕ್ ಹೋಗೋದು ಮಕ್ಳ ಜೊತೆಗೆ, ಅದೇ ಹಾಡು ಹೇಳೋದು, ಹಂಗೆ ಆಡ್ತಾ ಇತ್ತಂತೆ. ಆ ಮಗು ಅಪ್ಪ ಅಮ್ಮನ ಜೊತೆ ಇಲ್ಲ, ಇಬ್ರು ಮಿಲಿಟರಿಯಲ್ಲಿ ಇದಾರೆ, ಬೇರೆ ಸ್ಟೇಟ್ ಅಲ್ಲಿ ಇದಾರೆ. ಬೆಳೀತಾ ಇರೋದು ಅಜ್ಜಿ ತಾತನ್ ಜೊತೆ. ಫಿಲಂಗಳಂತೂ ನೋಡೋದೇ ಇಲ್ಲ, ಹಾಡುಗಳಂತೂ ಹಾಕೋದೇ ಇಲ್ಲ. ನೋಡಿದ್ರೆ ಮ್ಯಾಕ್ಸಿಮಮ್ ಸೀರಿಯಲ್ಸ್ ನೋಡ್ಬೋದು. ಈ ಹಾಡ್ನ ನಾನೇ ಕೇಳಿಲ್ಲ, ನನ್ ಮಗು ಹೆಂಗ್ ಕೇಳಕ್ ಸಾಧ್ಯ ಅಂತ ಕಂಪ್ಲೇಂಟ್ ಬಂತು ಸ್ಕೂಲಿಗೆ. ಕೌನ್ಸಿಲರ್, ಚೈಲ್ಡ್ ಕೌನ್ಸಿಲಿಂಗ್ ಮಾಡೋರು, ಪ್ರಿನ್ಸಿಪಲ್, ಡೈರೆಕ್ಟರ್ 3 ಜನ ಕೂತ್ಕೊಂಡು ಕೇಳಿದ್ರು, ಎಲ್ ಕಲ್ತೆ ಈ ಹಾಡ್ನ ಅಂತ. ವ್ಯಾನ್ ಅಂಕಲ್ ಹಾಕಿದ್ರು ಅಂತ ಹೇಳ್ತು ಮಗು. ಸ್ಕೂಲ್ ವ್ಯಾನ್ ಅಲ್ಲಿ ಈ ಫಿಲಂ ಸಾಂಗು ರಿಲೀಸ್ ಆದಾಗ ಆ ವ್ಯಾನ್ ಡ್ರೈವರ್ ತುಂಬಾ ಇಷ್ಟ ಆಗ್ಬಿಟ್ಟಿದೆ ಸಾಂಗು. ಅವರು ಸ್ಕೂಲ್ ಎಲ್ಲ ಮುಗಿದ್ಮೇಲೆ ತಗೋತಾರಲ್ಲ, ಪಿಕ್ ಮಾಡುವಾಗ ಸೇಮ್ ಸಾಂಗು, ಡ್ರಾಪ್ ಮಾಡುವಾಗ ಸೇಮ್ ಸಾಂಗು ಹಾಕಿ 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 ಏನ್ ಮಾಡ್ಬಿಟ್ಟಿದಾರೆ ಅಂದ್ರೆ ಮಗುಗೆ ಪೂರ್ತಿ ಲಿರಿಕ್ಸ್ ನ ಬಾಯ್ ಹೆಡ್ ಮಾಡ್ಕೊಬಿಟ್ಟಿದೆ ಮಗು. ಆದ್ರೆ ಮಗುವಿಗೆ ಅದ್ರ 1% ಅರ್ಥ ಗೊತ್ತಿಲ್ಲ. ಸ್ಪಷ್ಟವಾಗಿ ಒಂಚೂರು ಗ್ರಾಮೆಟಿಕಲ್ ಮಿಸ್ಟೇಕ್ ಇಲ್ದೆ ಪೂರ್ತಿ ಹಾಡು ಹಾಡುತ್ತೆ ಮಗು, ಆದ್ರೆ ಮಗುಗೆ ಅರ್ಥ ಗೊತ್ತಿಲ್ಲ. ಎಲ್ಲಿಂದ ಅಬ್ಸರ್ವ್ ಮಾಡ್ಕೋತಾವೆ ಮಕ್ಕಳು ಅಂತಂದ್ರೆ, ಎಲ್ಲೋ ಬರ್ತಾ ಇರೋ ಒಂದು ಹಾಡು ಸಾಕು ಮಗು ಅಬ್ಸರ್ವ್ ಮಾಡ್ಕೊಳ್ಳಕ್ಕೆ. ಮಗು ನೋಡ್ತಾ ಇಲ್ಲ ಅಂತ ನಾವೇನೋ ತಪ್ಪು ಮಾಡ್ತಾ ಇರ್ತೀವಿ, ಮಗು ನೋಡ್ತಾ ಇಲ್ಲ ಅಂತ ಬೇರೆ ಏನೇನೋ ಕೆಲಸಗಳು ಮಾಡ್ತಾ ಇರ್ತೀವಿ. ಅದನ್ನ ನಮ್ಮ ಸುತ್ತಮುತ್ತ ಮಗು ಇದೆ ಅಂದ್ರೆ ನಿಲ್ಸ್ಬಿಡ್ಬೇಕು. ಹೌದು, ಅಲ್ಲೆಲ್ಲೋ ಇದಾನೆ, ಅದು ಅಬ್ಸರ್ವ್ ಮಾಡ್ತಾ ಇಲ್ಲ ಅಂತ ನೀವು ಹೇಳಕ್ಕೆ ಆಗಲ್ಲ.
ಮಕ್ಕಳು ಎಲ್ಲಾ ಡೈಮೆನ್ಷನಲ್ಲೂ ತಲೆ ಓಡಿಸ್ತಾ ಇರ್ತಾವೆ, ಯಾಕಂದ್ರೆ ಆ ಏಜೇ ಅಂತದ್ದು. ಮುಟ್ಟಿದ್ನೆಲ್ಲ ಹಿಡಿಯೋದು, ಮುಟ್ಟಿದ್ನೆಲ್ಲ ಖಾಲಿ ಕೊಡ್ಪಾನಲ್ಲ ಎಲ್ಲ ಬರೋ ಎಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಸೊ ಇದೊಂದು ಎಕ್ಸಾಂಪಲ್ ಅಷ್ಟೇ. ಅವತ್ತಿನಿಂದ ಆ ಸ್ಕೂಲಲ್ಲಿರೋ ಎಲ್ಲಾ ವ್ಯಾನಲ್ಲೂ ಸೌಂಡ್ ಸಿಸ್ಟಮ್ ತೆಗ್ಸಾಕ್ಬಿಟ್ರು. ಇನ್ಮೇಲೆ ಯಾರು ಯಾವ ಡ್ರೈವರ್ ಯಾವ ಸಾಂಗು ಹಾಕಂಗಿಲ್ಲ, ಪಿಕ್ ಮಾಡ್ಬೇಕು ಡ್ರಾಪ್ ಮಾಡ್ಬೇಕು ಅಷ್ಟೇ ಅಂತ. ಇವಾಗ ಒಂದು ಡ್ಯಾಮೇಜ್ ಆಗೋಗಿದೆ, ಅದನ್ನ ನಾವು ಚೇಂಜ್ ಮಾಡೋಕ್ಕಾಗಲ್ಲ. ಈಗ ಪ್ರಾಬ್ಲಮ್ ಎಲ್ಲಿದ್ದು ರಾಂಗ್ ಲಿರಿಕ್ಸು ಅಂತ ಹೇಳೋದಾದ್ರೆ ಅದು ಬೇರೆ ಬೇರೆ ಡೈವರ್ಷನ್ ತಗೊಂಡ್ಬಿಡುತ್ತೆ. ಬಟ್ ಮಕ್ಕಳನ್ನ ಅದರಿಂದ ನಾವು ಕಟ್ಟಿಡೋಕಂತೂ ಆಗೋದಿಲ್ಲ. ಅವ್ನ ಅಲ್ಲಿ ಪ್ಲೇ ಮಾಡಿಲ್ಲ ಅಂದಿದ್ರು ಇಲ್ಲೆಲ್ಲೋ ಕೇಳೇ ಕೇಳ್ತಾರೆ. ಸೊ ಹಿಂಗಿರುವಾಗ ಅಟ್ಮೋಸ್ಟ್ ನನ್ ಸರ್ಕಮ್ಸ್ಟೆನ್ಸ್ ಒಳಗಡೆ, ನನ್ ಚೌಕಟ್ಟು ಒಳಗಡೆ ನಾನು ಎಷ್ಟು ನನ್ನ ಮಗುನ ಹಿಡಿದಿಡ್ಬಲ್ನೋ ಆ ಎನ್ವೈರನ್ಮೆಂಟ್ ಒಳಗಡೆ ಒಳ್ಳೇದನ್ನ ಏನ್ ಕೊಡ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗತ್ತೆ. ಅಪ್ಪ ಅಮ್ಮ ಇಬ್ರು ಇಟ್ಸ್ ಲೈಕ್ ಅ ಪಾರ್ಟ್ನರ್ಶಿಪ್. ಈಗ ಮಗುನ ಬೆಳೆಸ್ಬೇಕಂದ್ರೆ ಇಟ್ ಇಸ್ ಸೋ ಇಂಪಾರ್ಟೆಂಟ್. ಅದು ಇವತ್ತಿನ ಕಾಲದಲ್ಲಿ ಹೆಣ್ಮಕ್ಳು ದುಡಿತಾರೆ, ಗಂಡು ಮಕ್ಕಳು ದುಡಿತಾರೆ, ಹೆಣ್ಮಕ್ಳು ಕೂಡ ತುಂಬ ಆಂಬಿಷಿಯಸ್ ಇರ್ತಾರೆ. ಇಂಥ ಟೈಮಲ್ಲಿ ಅಪ್ಪ ಅಮ್ಮ ಇಬ್ಬರೂ ಸೇರಿ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಮಗುನ ಬೆಳೆಸೋದಾದ್ರೆ ಯಾವೆಲ್ಲ ಅಂಶಗಳು ಮುಖ್ಯ ಅಂತ ನಿಮ್ಗೆ ಅನ್ಸುತ್ತೆ? ಇದರಲ್ಲಿ ಬೇರೆ ಬೇರೆ ಸಿನಾರಿಯೋಸ್ ಬರುತ್ತೆ. ಅಮ್ಮ ವರ್ಕ್ ಮಾಡ್ತಾ ಇಲ್ಲ, ಮನೆಯಲ್ಲಿದ್ದಾರೆ, ಅಪ್ಪ ವರ್ಕ್ ಮಾಡ್ತಾ ಇದ್ದಾರೆ, ಅಥವಾ ಇಬ್ಬರೂ ವರ್ಕಿಂಗ್ ಇದ್ದಾರೆ ಅಂತಂತಂದರೆ ಈ IT ಯಲ್ಲಿರೋರು ಏನು ಮಾಡ್ತಾರೆ ಅಂದರೆ ಸ್ಯಾಟರ್ಡೆ ಸ್ಕೂಲ್ಗೆ ಕಳ್ಸಲ್ಲ ಮಕ್ಕಳನ್ನ. ಯಾಕಂದರೆ 5 ದಿನ ದುಡಿದಿರ್ತೀವಿ, ಒಂದಿನಾದ್ರೂ ನನ್ನ ಮಗು ಸಿಗ್ಲಿ ಅಂತ ಹೇಳಿ ಸ್ಯಾಟರ್ಡೇಸ್ ಲೀವ್ ಹಾಕ್ಸಿ ಸ್ಕೂಲಿಗೆ ಆ ದಿನ ಪೂರ್ತಿ ಸ್ಪೆಂಡ್ ಮಾಡ್ತಾರೆ. ಇದು ಪಾಪ ಅವರಿಗೆ ಏನು ಆಪ್ಷನ್ ಇಲ್ಲದೆ ಇರೋದಕ್ಕೆ ಅವ್ರು ಚೂಸ್ ಮಾಡ್ಕೊಂಡಿರೋದಾರಿ 2 ದಿನ ಕಂಪ್ಲೀಟ್ ಆಗಿ ನಾನು ನನ್ನ ಮಗು ಕೊಡಬೇಕು ಅಂತ ಅನ್ನೋದು. ಇದನ್ನ ಯಾರು ಮಾಡ್ತಾರೆ ಗೊತ್ತಾ? ಎಜುಕೇಟ್ ಆಗಿರೋ, ಅವ್ರು ಆಲ್ರೆಡಿ ಎಜುಕೇಟ್ ಆಗಿರ್ತಾರೆ ಮಗುವನ್ನ ಹೇಗೆ ಬೆಳೆಸ್ಬೇಕು ಅಂತ. ನನಗೆ ಆಪ್ಷನ್ನೇ ಸಿಗ್ತಾ ಇಲ್ಲ ಅಂತಂದ್ರೆ ಮಲ್ಗೋವಾಗಾದ್ರೂ ನಿಮ್ ಮಗುನ ಪಕ್ಕದಲ್ಲಿ ಮಲ್ಗಿಸ್ಕೊಂಡ್ ಮಲ್ಬೋದಾ? ಮಲ್ಗೋಕ್ಕಿಂತ ಮುಂಚೆ ಒಂದ್ 20 ನಿಮಿಷ 30 ನಿಮಿಷ ಒಂದ್ ಕತೆ ಹೇಳ್ಬೋದಾ? ನಾನ್ ಇನ್ ವಯಸ್ಸಲ್ಲಿ ಇದಾಗ ಹಿಂಗ್ ಮಾಡ್ತಿದ್ದೆ ಅಂತ ಎಕ್ಸಾಂಪಲ್ಸ್ ಕೊಟ್ಟು ಹೇಳ್ಬೋದಾ? ನಿಮ್ಗ ಆ 2 ದಿನದಲ್ಲಿ ಮಗುವಿಗೆ ಅಟ್ಮೋಸ್ಟ್ ಕಲ್ಸ್ಬೋದು. ಅಂದ್ರೆ ಇಬ್ರು ಸೇರಿ ಮಾಡ್ಬೇಕಾಗಂತದ್ದು ನಾನು ಹೇಳ್ತಾ ಇರೋದು. ಸೊ ಅವ್ರಿಬ್ರು ಸೇರ್ ಮಾಡೋದಕ್ಕೆ ಐ ಥಿಂಕ್ ಫಸ್ಟ್ ಅವ್ರಿಬ್ರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೇಕು, ತಂದೆ ತಾಯಿಯಲ್ಲಿ ಕಮ್ಯುನಿಕೇಶನ್. ಅದೇ ಹೇಳ್ತೀನಿ. ಈ ಚಾಕ್ಲೇಟ್ ವಿಷಯಕ್ಕೆ ಬಂದಾಗ ಅಪ್ಪ ಒಂದ್ ಹೇಳಿದ್ರು, ಅಮ್ಮ ಒಂದ್ ಹೇಳಿದ್ರು, ಅಜ್ಜಿ ಒಂದ್ ಹೇಳಿದ್ರು. ಯಾಕೆ ಅಂತಂದ್ರೆ ಅವ್ರ ಮಧ್ಯೆ ಕಮ್ಯುನಿಕೇಶನ್ಸ್ ಇರೋದಿಲ್ಲ. ಹೌದು, ಫಸ್ಟ್ ನಾವು ಕಮ್ಯುನಿಕೇಟ್ ಮಾಡ್ಕೊಳ್ಬೇಕು. ನೋಡು, ನಾನು ಇದನ್ನ ಬೇಡ ಅಂತ ಹೇಳಿದೀನಿ, ನೀನು ಬೇಡ ಅಂತ ಹೇಳು. ಅಥವಾ ನಮ್ ಮಗುಗ್ ಇದ್ ಬೆಟರ್ ಅಂತ ಅನ್ಸುತ್ತೆ, ನನ್ಗೆ ಇದೊಂದು ಆಪ್ಷನ್ ಇದೆ, ಇದ್ ಮಾಡೋಣ, ನೀನ್ ಏನ್ ಹೇಳ್ತೀಯ? ಈ ಕಮ್ಯುನಿಕೇಶನ್ ಗಂಡ ಹೆಂಡತಿ ಮಧ್ಯೆ ಯಾವಾಗ ಇರಲ್ವೋ ನಾವು ಅವ್ರ ಪೇರೆಂಟ್ ಕಮ್ಯುನಿಕೇಟ್ ಮಾಡಕ್ ಆಗಲ್ಲ. ಹೌದು ಹೌದು. ಆಮೇಲೆ ಈ ಗಂಡಸರ ಒಂದು ರೋಲ್ ಎಷ್ಟು ಚೆನ್ನಾಗಿ ಪ್ಲೇ ಮಾಡ್ಬೇಕು ಅವರು ಅಂತಂದ್ರೆ, ಅವರು ಹೆಂಡತಿಗೆ, ಅಮ್ಮನಿಗೆ ಅಥವಾ ಅವ್ರ ಪೇರೆಂಟಿಗೆ ಮಧ್ಯ ಕನೆಕ್ಟಿವಿಟಿ ಇರ್ತಾರೆ. ಅವ್ರ ಪೇರೆಂಟ್ ಹೇಳಿದ್ರು ನೋಡಿ ಹಿಂಗ್ ಮಾಡ್ತಿದ್ದಾಳೆ ಅಂತಂದ್ರೆ ಯು ಹ್ಯಾವ್ ಟು ಕನ್ವಿನ್ಸ್ ಯುವರ್ ಪೇರೆಂಟ್. ಇಲ್ಲ ನಿಮ್ಗೆ ಹಂಗಿತ್ತು, ಇವಾಗ ಜಮಾನ ಬೇರೆ ಇದೆ, ಸೊ ಅವಳು ಏನ್ ಮಾಡ್ತಿದ್ದಾಳೋ ಅದು ಕರೆಕ್ಟ್ ಇದೆ ಅಂತ ಕನ್ವಿನ್ಸ್ ಮಾಡ್ಬೇಕು. ನೀವು ಮಾತಾಡೋಕ್ಕಾಗಲ್ಲ, ಅವ್ರಿಗೆ ಹೇಳೋಕ್ಕಾಗಲ್ಲ ಅಂತ ಹೇಳಿ ಇವಾಗ ಏನೋ ಒಂದು ಹೊಸ ಶುರು ಮಾಡ್ಬೇಕು ಅನ್ಕೊಂಡಿರ್ತೀರಾ ನಮ್ಮ ಮಗುಗೆ. ನೀವು ಇವ್ರನ್ನ ಸ್ಟಾಪ್ ಮಾಡಿದ್ರೆ ನಿಮ್ ಮಗುವಿನ ಕಲಿಕೆ ಸ್ಟಾಪ್ ಆಗುತ್ತೆ ಹೊರತು ಲಾಸ್ ಆಗುತ್ತೆ ಹೊರತು ಫಾಲೋ ಮಾಡ್ಕೊಂಡ್ ಬರ್ತಾ ಇದ್ದೀರಾ ಆ ಸಿಸ್ಟಮ್ನ. ಅವ್ರಪ್ಪ ಅಮ್ಮಂದಿರು ಅವ್ರ ಬಾಯಿ ಮುಚ್ಚಿರ್ತಾರೆ, ಅವ್ರಪ್ಪ ಅಮ್ಮ ನಿಮ್ ಬಾಯಿ ಮುಚ್ಚಿಸ್ತಾರೆ, ನೀವು ನಿಮ್ ಮಗು ಬಾಯಿ ಮುಚ್ಚಿಸ್ತಿದ್ದೀರಾ ಅಷ್ಟೇ. ಅದನ್ನ ಬಿಟ್ಟು ಆಚೆ ಬರ್ಬೇಕು, ನಾವು ಅವ್ರಿಗೆ ಹೇಳ್ಬೇಕು, ನೋಡಿ ಅದ್ ಹಿಂಗಲ್ಲ, ರಿಯಲೈಸ್ ಮಾಡ್ಸಿದ್ರೆ, ಅದು ಅದ್ರೊಳಗಿರೋ ಸತ್ಯಾಸತ್ಯತೆಗಳನ್ನ ತಿಳಿಸಿದ್ರೆ ಅವ್ರಿಗೂ ರಿಯಲೈಸ್ ಆಗುತ್ತೆ, ಅವ್ರು ಬೇಡ ಅಂತ ಹೇಳಲ್ಲ. ನಮ್ ಭಯ ಏನಂದ್ರೆ ತಿರ್ಕೊಂಡ್ ಮಾತಾಡೋದ್ ಹೆಂಗೆ, ಏನ್ ಅನ್ಕೊಂಡ್ ಬಿಡ್ತಾರೋ ಇದನ್ ಬಿಡ್ಬೇಕು. ನಾವು ಪೇರೆಂಟ್ ಆದ್ಮೇಲೆ, ಯಾಕಂದ್ರೆ ನಾನ್ ಇವಾಗ ಪೇರೆಂಟು, ನನ್ ಮಗುಗ್ ನಾನ್ ಪೇರೆಂಟಿಂಗ್ ಶುರು ಮಾಡಿದೀನಿ, ಕನ್ವಿನ್ಸಿಂಗ್ ಕೆಪಾಸಿಟಿ ನನ್ಗೆ ಬೆಳಿಬೇಕಲ್ಲ. ಅವ್ರಿಗೆ ಹೇಳ್ಬೇಕಿಲ್ಲ, ಅಪ್ಪ ನನ್ ಮಗು ಹಿಂಗೆ ಬೆಳಿಬೇಕು, ಸಮಾಜ ಹಿಂಗಿದೆ, ನೀವ್ ನೋಡಿದ ಸಮಾಜ ಬೇರೆ, ನಾನ್ ಬೆಳಿತಿರೋ ಸಮಾಜದಲ್ಲಿ ಮಗು ಹಿಂಗೆ ಇರ್ಬೇಕು ಅಂತ ಕನ್ವಿನ್ಸ್ ಮಾಡ್ಬೇಕು. ಜೊತೆಗೆ ಈಗ ವರ್ಕಿಂಗ್ ಪೇರೆಂಟ್ ಇರ್ತಾರೆ ಅಂತ ಇಟ್ಕೊಳ್ಳಿ, ಪಾಪ ಅವ್ರು ಎಷ್ಟೊಂದ್ ಜನ ಕೋಆರ್ಡಿನೇಷನ್ ಅಲ್ಲಿ ಇರೋದ್ ನೋಡಿದೀನಿ, ಕೋಆರ್ಡಿನೇಷನ್ ಇಲ್ಲದೆ ಇರೋರ್ನ ನೋಡಿದೀನಿ. ಕೌನ್ಸಿಲಿಂಗ್ ಬರೋವಾಗ ಮಕ್ಕಳು ಬರ್ತಾರಲ್ವಾ, ಕೌನ್ಸಿಲಿಂಗ್ ಕೂರ್ಸ್ಕೊಂಡು ಏನೋ ಮಾತಾಡ್ತಾ ಇರ್ತೀವಿ ನಾವು, ಏನಾಯ್ತು, ಯಾಕೆ ಹಿಂಗೆ ಮಾಡಿದೆ, ಏನು ಎತ್ತ ಅಂತ ಹೇಳಿ. ಅವ್ರು ಹೇಳ್ತಾರೆ ಅಪ್ಪ ಹಿಂಗ್ ಮಾಡಿದ್ರು ಅಥವಾ ಅಮ್ಮ ಹಿಂಗ್ ಮಾಡಿದ್ರು ಅಂತ ಹೇಳಿ. ನಾನ್ ಹೇಳೋದು, ಮಗುವಿಗೆಲ್ಲ ಕೌನ್ಸಿಲಿಂಗ್ ಬೇಕಾಗಿರೋದು ನಿಮಗೆ ಪೇರೆಂಟ್ಸಿಗೆ. ಇನ್ನೂ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಸ್ಕೂಲಲ್ಲಿ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇದೆ, ಇಬ್ರು ಹುಡುಗಿರು ತುಂಬಾ ಕ್ಲೋಸ್ ಫ್ರೆಂಡ್ಸ್ ಆಯ್ತಾ. ಅವರು ಯಾವತ್ತೂ ಒಬ್ರನ್ನೊಬ್ರು ಬಿಟ್ಟಿರೋದಿಲ್ಲ. ಇವ್ರ ಅಪ್ಪನಿಗೂ ಡಿವೋರ್ಸ್ ಆಗಿದೆ, ಇವ್ರ ಅಮ್ಮನಿಗೂ ಡಿವೋರ್ಸ್ ಆಗಿದೆ. ಒಂದ್ ಮಗು ಅಪ್ಪನ ಜೊತೆ ಬೆಳೀತಾ ಇದೆ, ಇನ್ನೊಂದ್ ಮಗು ಅಮ್ಮನ ಜೊತೆ ಬೆಳೀತಾ ಇದೆ.
ಆ ಅಮ್ಮನ ಜೊತೆ ಬೆಳೀತಿರೋ ಮಗುಗೆ ತೀರಾ ಎಂಪತಿ, ಅಂದ್ರೆ ಅಯ್ಯೋ ಏನೋ ಆದ್ರೂ ನಡೆಯುತ್ತೆ ಪರವಾಗಿಲ್ಲ, ನಾನು ಏನಾದ್ರು ತಡ್ಕೋತೀನಿ ಅಂತ ಅಮ್ಮ ಬೆಳೆಸಿರೋ ರೀತಿ ಅದು. ಈ ಅಪ್ಪನ ಜೊತೆ ಬೆಳೀತಾ ಇರೋ ಮಗು ಇದೆಯಲ್ಲ, ಅವ್ರು ಹೆಂಗೆ ರಗಡಾಗಿ ಬೆಳೆಸಿದಾರೆ, ಸ್ವಲ್ಪ ಯಾವ್ದಕ್ಕೂ ಹೆದರಬಾರ್ದು ನೀವು. ಸೊ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಬಂದಾಗ ಇವರಿಬ್ರು ಪೇರೆಂಟ್ ಮೀಟ್ ಮಾಡಿದ್ದಾರೆ. ಸೊ ಇಬ್ರಿಗೂ ಗೊತ್ತು ಡಿವೋರ್ಸ್ಡ್ ಅಂತ. ಇವ್ರು ಹೇಳಿದಂತೆ ನಮ್ಮಿಬ್ರು ಮಕ್ಳು ತುಂಬಾ ಚೆನ್ನಾಗಿ ಜೆಲ್ ಆಗಿದ್ದಾರೆ, ನಾವಿಬ್ರು ಮದ್ವೆ ಯಾಕೆ ಆಗ್ಬಾರ್ದು ಅಂತ ಇವ್ರಿಬ್ರು ಪೇರೆಂಟ್ ಮಾತಾಡ್ಕೊಂಡಿದ್ದಾರೆ. ಇವರಿಬ್ರು ತಲೆಯಲ್ಲಿ ಏನಿದೆ ಅಂದ್ರೆ ನನ್ ಮಕ್ಳು ನಾನು ಹೇಳಿದ್ದೇ ಕೇಳ್ತವೆ, ನಾನು ಹೇಳಿದ್ದೇ ಕೇಳ್ತವೆ, ನಾನು ಹಂಗ್ ಬೆಳೆಸಿದಿರಿ ಇಬ್ರುನ ಅಂತ. ಮನೆಗೆ ಹೋಗಿ ಅಪ್ಪ ಈ ಮಗುಗೆ, ಅಮ್ಮ ಆ ಮಗುಗೆ ಹೇಳಿದ್ರಂತೆ, ನೋಡಿ ನೀವಿಬ್ರು ಒಳ್ಳೆ ಫ್ರೆಂಡ್ ಅಲ್ವಾ, ಇನ್ಮೇಲೆ ಒಂದೇ ಮನೇಲಿ ಇರ್ಬೋದು ಅಂತಂದ್ರೆ ಹೆಂಗಿರುತ್ತೆ ಅಂತ ಹೇಳಿದ್ರಂತೆ. ಅವ್ರಿಗೆ ಅರ್ಥ ಆಗಿಲ್ಲ ಪಾಪ, ಸಣ್ಣ ಮಕ್ಳು ಏನ್ ಅರ್ಥ ಆಗುತ್ತೆ, 10th 9th ಇರುತ್ತೆ, ಒಟ್ಟಿಗೆ ಇರೋದಂದ್ರೆ ಏನು ಕ್ಲಾರಿಟಿ ಸಿಕ್ಕಿಲ್ಲ. ಅವ್ರು ಹೇಳಿದ್ರಂತ ಇವ್ರು ಮದ್ವೆ ಆಗ್ಬೇಕಂತ ಅನ್ಕೊಂಡಿದೀವಿ, ಅವಾಗ ನೀವಿಬ್ರು ಒಟ್ಟಿಗೆ ಇರ್ಬೋದಲ್ವಾ ಅಂತ. ಇಲ್ಲಿ ಕೇಸ್ ರಿವರ್ಸ್ ಆಗ್ಬಿಟ್ಟಿದೆ. ಸ್ಕೂಲಿಗೆ ಬಂದು ಇಬ್ರು ಮಕ್ಕಳು ಜಗಳ ಆಡಕ್ ಶುರು ಮಾಡಿದ್ದಾರೆ. ನಿಮ್ಮಮ್ಮ ನಮ್ಮಪ್ಪನ ತಲೆ ಕೆಡ್ಸಿದ್ದಾರೆ, ನಿಮ್ಮಪ್ಪ ನಮ್ಮಮ್ಮನ ತಲೆ ಕೆಡ್ಸಿದ್ರೆ ತುಂಬಾ ತೀರಾ ಜಗಳ ಅದು. ಆ ಅಮ್ಮನ ಪೇರೆಂಟಿಂಗ್ ಅಲ್ಲಿ ಬೆಳೆದಿರೋ ಮಗು ಪಾಪ ಅವಳು ಬೈದಿದ್ದೆಲ್ಲ ಬೈಸ್ಕೊಂಡಿದೆ, ಯಾಕಂದ್ರೆ ಆ ಮಗು ಗಿಲ್ಟಿ, ನಮ್ಮಮ್ಮ ತಪ್ಪು ಮಾಡಿದ್ದಾರೆ ಅನ್ನೋ ಗಿಲ್ಟಿ, ಯಾಕಂದ್ರೆ ಅವ್ರಮ್ಮ ಹಂಗೆ ಬೆಳೆಸಿರೋದು, ಏನಾದ್ರೂ ಪರವಾಗಿಲ್ಲ ನಾವೇ ಅನ್ಕೊಂಡ್ ಸುಮ್ಮನೆ ಇದ್ಬಿಡೋಣ ಅಂತ. ಈ ಅಪ್ಪನ ಪೇರೆಂಟಿಂಗ್ ಅಲ್ಲಿ ಬೆಳೆದಿರೋ ಮಗು ಏನಂತಂದ್ರೆ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ, ನಮ್ಮಮ್ಮನ ನಾನು ಏನಾದ್ರು ಮಾಡಿ ವಾಪಸ್ ನಮ್ಮಪ್ಪನ ಜೊತೆಗೆ ಕರ್ಕೊಂಡ್ ಬಂದು ಅವ್ರಿಬ್ರನ್ನ ಸರಿ ಮಾಡ್ಬೇಕು ಅಂತ. ಇವಾಗ ಇವಳ ಮಧ್ಯ ಬಂದ್ರೆ ನಮ್ಮಮ್ಮನ ನಾನು ಕರ್ಕೊಂಡ್ ಬರಕ್ ಅವಕಾಶ ಇಲ್ಲ ಅಂತ. ಆ ಚೈಲ್ಡ್ ಸೈಕಾಲಜಿ ಹೆಂಗಿರುತ್ತೆ ಅಂತ. ನಮ್ಮ ಕಣ್ಣಿಗೆ ಮಕ್ಕಳಿಬ್ರು ಅವ್ರಿಬ್ರು ಒಟ್ಟಿಗೆ ಬಿಟ್ರೆ ತುಂಬಾ ಚೆನ್ನಾಗಿ ಒಂದೇ ಮನೆಯಲ್ಲಿ ಇರ್ತಾರೆ ಅಂತ ನಮ್ಗ್ ಅನ್ಸ್ತಾ ಇದೆ, ಯಾಕಂದ್ರೆ ನಾನು ಈ ತರ ಪೇರೆಂಟಿಂಗ್ ಮಾಡಿದೀನಿ. ಹೌದು, ಅವ್ರ ಬೇಸು ಅಥವಾ ಅವ್ರು ಬೆಳ್ಕೊಂಡ್ ಬಂದಿರೋ ರೂಟು ಕಂಪ್ಲೀಟ್ಲಿ ಡಿಫ್ರೆಂಟ್. ಅದೇ ಅವರು ನಮ್ಮಿಂದ ಹುಟ್ಟಿದಾರಷ್ಟೇ, ನಾವೇ ಅಲ್ಲ. ನೀವು ತೋರಿಸಿರೋ ದಾರಿಯಲ್ಲಿ ನಿಮ್ ತಲೆ ಒಳಗಡೆ ನಾನು ಇಂಥ ದಾರಿ ತೋರಿಸಿದೀನಿ ಅಂತ ನಿಮ್ಗೆ ಅನ್ಸಿರುತ್ತೆ. ಬಟ್ ಮಕ್ಕಳು ಆ ಡೈವರ್ಷನ್ ತಗೊಂಡಿರೋದು ಬೇರೆ. ಎರಡನೇ ಸತಿಗೆ ಇವ್ರಿಬ್ರು ಅಪ್ಪ ಅಮ್ಮಂದಿರ್ಗೂ ಇದಾಗಿದೆ, ನಾನ್ ಹೇಳ್ದಂಗೆ ನೀವು ಕೇಳ್ಬೇಕು, ನೀನ್ ಹೇಳಿದ್ ನಾನೇನು ಮಾಡಲ್ಲ, ಇವಾಗ ನಾನು ಮದುವೆ ಮಾಡ್ಕೊಂಡು ಬರ್ತೇನೆ, ಅವ್ರ ಮನೇಲೇ ಇರ್ತಾರೆ ಅಂತ ಅಪ್ಪ ಫೋರ್ಸ್ಫುಲಿ ಮಗು ಹೇಳಿದ್ದಾರೆ. ಸ್ಕೂಲಿಗೆ ಬಂದು ಏನ್ ಮಾಡಿದಾಳೆ ಅಂದ್ರೆ ಆ ಮಗುನ ವಾಶ್ರೂಮ್ ಕರ್ಕೊಂಡೋಗಿ ಚೆನ್ನಾಗಿ ಹೊಡೆದಿದ್ದಾಳೆ ಅವಳು. ಲಿಟ್ರಲಿ ವಾಶ್ರೂಮ್ ಒಳಗಡೆ ಅವಳು ಹೊಡೆದಿದ್ದಾಳೆ, ಇವಳು ಹೊಡ್ಸ್ಕೊಂತಾ ಇದ್ದಾಳೆ. ಯಾಕೆ ಅಂತಂದ್ರೆ ಅವಳಿಗೆ ಇನ್ನೂ ಗಿಲ್ಟಿ ಇದೆ, ನಮ್ಮಮ್ಮನಿಂದ ತಪ್ಪಾಗಿದ್ದು ಅನ್ನೋ ಗಿಲ್ಟಿ ಇದೆ ಮಗುಗೆ. ಸೊ ನಾನು ನನ್ನ ಒಬ್ರು ಕೊಲಿಗೂ ಹುಡುಗಿ ಅಳ್ತಾ ಇರೋದು ನೋಡಿ ಕರ್ಕೊಂಡ್ ಬಂದ್ವಿ ಸ್ಟಾಫ್ ರೂಮ್ಗೆ. ಯಾಕೆ ಏನಾಯ್ತು ಅಂತ ಹೇಳಿ ಅವಳು ಹೇಳಿದ್ಲು, ಮ್ಯಾಮ್ ಹಿಂಗಾಯ್ತು ಸಿನಾರಿಯೋ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು ಅವರು. ನಾವು ಪೇರೆಂಟ್ನ ಕರ್ಸಿದ್ವಿ, ನೀವು ಮಾಡೋ ಒಂದು ಸಣ್ಣ ತಪ್ಪು ಮಗುವಿಗೆ ಟ್ರಾಮಾ. ಇವಾಗ ಆ ಹುಡುಗಿಗೆ 15 ವರ್ಷದ ಹುಡುಗಿ, ಆ ಟ್ರಾಮಾ ಹಂಗೆ ಕಂಟಿನ್ಯೂ ಆಗುತ್ತಾ? ಬೇರೆ ಯಾರ ಜೊತೆಗಾದ್ರೂ ಅವಳ ಮುಂದೆ ಒಂದು ರಿಲೇಶನ್ಶಿಪ್ ಬೆಳೆಸಬೇಕು ಅಂದ್ರು ಆ ಟ್ರಾಮಾ ಟ್ರಿಗರ್ ಆಗ್ತಾ ಇರುತ್ತೆ ಅವಳಿಗೆ. ಎಂತ ಪೇರೆಂಟಿಂಗ್ ಮಾಡಿದೀರಾ ನೀವು? ನಿಮಗೆ ಮಗು ಕಡಿಮೆ ಮಾಡಕ್ ಒಂದು ರೀತಿ ಇರುತ್ತೆ, ಅಥವಾ ಮಗು ಒಪ್ತಾ ಇಲ್ಲ ಅಂದ್ರೆ ಅದಕ್ಕೆ ಒಪ್ಸೋಕ್ ಒಂದು ರೀತಿ ಇರುತ್ತೆ. ಫಸ್ಟ್ ನಿಮಗೆ ಕೌನ್ಸಿಲಿಂಗ್ ಮುಖ್ಯ, ಒಂದು ಒಳ್ಳೆ ಕೌನ್ಸಿಲಿಂಗ್ ತಗೊಳ್ಳಿ ಅಂತ. ಇದೊಂದಷ್ಟೇ, ಎಲ್ಲ ಹೇಳ್ತಾ ಹೋದ್ರೆ 100 ಕತೆ ಇದೆ ಹೇಳ್ಬೋದು. ನಾನು ಹೇಳ್ತಾ ಇರೋದು, ನಾನು ಮುಂಚೆ ಹೇಳಿದ್ದು ಅರ್ಲಿ ಚೈಲ್ಡ್ಹುಡ್ ಪೇರೆಂಟಿಂಗು, ಇದು ಅಡೋಲಸೆನ್ಸ್ ಪೇರೆಂಟಿಂಗು. ಮಕ್ಕಳಿಗೆ ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ಪೇರೆಂಟಿಂಗ್ ಬೇಕು. ನನ್ ಮಗು ನಂಗೆ ಗೊತ್ತು ಹೆಂಗ್ ಬೆಳೆಸ್ಬೇಕು ಅಂತ ನೀವು ಅನ್ಕೊಂಡಿರ್ತೀರಾ. ಮಗುವಿನ ಹಾರ್ಮೋನ್ಗಳು ಬದಲಾದಂಗೆ, ಆಲೋಚನಾ ಶಕ್ತಿ ಬದಲಾದಂಗೆ ನಮ್ಮ ಪೇರೆಂಟಿಂಗ್ ಅನ್ನ ನಾವು ಬದಲಾಯಿಸ್ಕೊಳ್ಬೇಕಾಗುತ್ತೆ. ಈ ಒಂದು ಪ್ರೋಸೆಸ್ ಅಲ್ಲಿ ಇನ್ನೊಂದು ತಪ್ಪೇನ್ ನಡೆಯುತ್ತೆ ಅಂದ್ರೆ, ನಾನ್ ತುಂಬಾ ಅನ್ಭವಿಸ್ಬಿಟ್ಟಿದೀನಿ, ನನ್ ಮಗು ಅದ್ ಅನ್ಭವಿಸೋದ್ ಬೇಡ, ನನಗ್ ಲೈಫಲ್ಲಿ ಏನು ಸಿಕ್ಕಿಲ್ಲ, ನನ್ ಮಗು ಅಷ್ಟು ಕಷ್ಟ ಪಡೋದ್ ಬೇಡ ಅಂತ ಹೇಳಿ ಎಲ್ಲದನ್ನು ಈಸಿ ಮಾಡೋ ಪ್ರಯತ್ನ ಪಡ್ತೀನಿ. ನಾನೀಗ ಮೊನ್ನೆ ಒಬ್ರು ಡಾಕ್ಟರ್ದು ಬ್ಯೂಟಿಫುಲ್ ಆದ ಇಂಟರ್ವ್ಯೂ ನೋಡ್ಬೇಕಾದ್ರೆ ಹಿ ಸೆಡ್ ಬ್ಯೂಟಿಫುಲಿ ದಟ್ ಮಕ್ಳಿಗೆ ಏನ್ ಕಲಿಸ್ಬೇಕು ಫಸ್ಟ್ ಅಂದ್ರೆ, ನೀವು ಶ್ರೀಮಂತರು ಬಡವರು ಬಿಟ್ಟಾಕಿ, ಶ್ರೀಮಂತಿಕೆ ಇದೆ ಅಂದ ತಕ್ಷಣ ಎಲ್ಲ ತಗೊಂಬಂದ್ ಸುರಿಯೋದು, ಮಕ್ಕಳಿಗೆಲ್ಲ ಕಂಫರ್ಟ್ ಝೋನ್ ಕೊಡೋದು ಮಾಡಬೇಡಿ. ಬಿಕಾಸ್ ಒಂದು ಮಗುವಿಗೆ ಮುಖ್ಯವಾಗಿ ಬೇಕಾಗಿರೋದು ಡಿಸಪಾಯಿಂಟ್ಮೆಂಟ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು, ಡಿಸಪಾಯಿಂಟ್ಮೆಂಟ್ನ ಫೇಲ್ಯೂರ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು, ಅಂಡ್ ರೆಸಿಲಿಯಂಟ್ ಆಗಿರೋದು ತುಂಬಾ ಮುಖ್ಯ ಅಂತ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಮ್ಯಾಮ್? ಅಂದ್ರೆ ಈಗಿನ ಪೇರೆಂಟ್ ಹೆಂಗಾಗ್ಬಿಟ್ಟಿದ್ದಾರೆ ಅಂದ್ರೆ, ನಾನು ಡಾಕ್ಟರ್ ಆಗ್ಬೇಕು ಅನ್ಕೊಂಡಿದ್ದೆ, ಆಗ್ಲಿಲ್ಲ, ನನ್ನ ಮಗು ಆಗಲಿ. ನಾನು ಇಂಜಿನಿಯರ್ ಆಗ್ಬೇಕು ಅನ್ಕೊಂಡಿದ್ದೆ, ಆಗಲಿಲ್ಲ, ನನ್ನ ಮಗು ಆಗಲಿ. ನನ್ಗೆ ಮ್ಯೂಸಿಕಲ್ ಇಂಟ್ರೆಸ್ಟ್ ಇತ್ತು, ನಮ್ಮಪ್ಪ ಬಿಡಲಿಲ್ಲ, ನನ್ನ ಮಗಳನ್ನ ಕಳಿಸ್ತೀನಿ. ಮಗುವಿಗೆ ಇಂಟ್ರೆಸ್ಟ್ ಇದೆಯೋ ಇಲ್ವೋ ಅಂತ ನೋಡ್ತಾ ಇಲ್ಲ ಯಾರು. ನಾನು ಆಗಕ್ಕಾಗಲಿಲ್ಲ, ನನ್ನ ಮಗು ಆಗಲಿ ಅಂತ ಎಕ್ಸ್ಪೆಕ್ಟ್ ದಯವಿಟ್ಟು ಮಾಡಬೇಡಿ. ಇದು ರಿಕ್ವೆಸ್ಟ್ ಎಲ್ಲ ಪೇರೆಂಟಿಗೂ. ಯಾಕಂದರೆ ನೀವು ಅಂದ್ಕೊಂಡಂಗೆ ನಿಮ್ಮ ಮಗು ತಲೆ ಓಡಲ್ಲ. ನಿಮ್ಮ ಮಗು ಏರಿಯಾ ಆಫ್ ಇಂಟ್ರೆಸ್ಟ್ ಬೇರೆ ಇರ್ಬೋದು. ಫಸ್ಟು ನೀವು ನಿಮ್ಮ ಮಗುವಿನ ಏರಿಯಾ ಆಫ್ ಇಂಟ್ರೆಸ್ಟ್ ಯಾವುದು ಅಂತ ಫೈಂಡ್ ಔಟ್ ಮಾಡಬೇಕು. ನೀವು ಅದಕ್ಕೆ ದಾರಿ ತೋರಿಸ್ಬೇಕು ಅಷ್ಟೇ. ಫೋರ್ಸ್ಫುಲಿ ನೀವು ಎಳ್ಕೊಂಡು ಬಂದುಬಿಟ್ರು ನಿಮ್ಮ ಮುಂದೆ ನಿಮ್ಮ ಮಗು ಪ್ರಿಟೆಂಡ್ ಮಾಡ್ಬೋದೇನೋ ನಾನು ಮಾಡ್ತೀನಿ ಅಂತ. ಮನಸ್ಪೂರ್ವಕವಾಗಿ ಯಾವತ್ತೂ ಮಾಡಿರೋದಿಲ್ಲ. ಕ್ರೈಮ್ಗಳಾಗೋದೇ ಹೀಗೆ.
ಎಷ್ಟೋ ಕಡೆ ನೋಡಿದೀವಿ. ಫೋರ್ಸ್ಫುಲಿ ಅಪ್ಪ ನನ್ನನ್ನ ಏನು CET ತಗೋ, ನೀಟ್ ತಗೋ ಅಂತ ಹೇಳುದು ಅಂತ ಅಪ್ಪನನ್ನೇ ಕೊಲೆ ಮಾಡಿರೋ ಮಕ್ಳುಗಳು ಇರ್ತಾವೆ. ಅದು ಮಾಡಬಾರ್ದು. ನಾನ್ ಹೇಳೋದು, ಯಾವ ಮಗಾನು ಓವರ್ ನೈಟ್ ನಮ್ಮ ಅಪ್ಪನ ಕೊಲೆ ಮಾಡ್ಬಿಡ್ಬೇಕು ಅಂತ ಯೋಚನೆ ಮಾಡಲ್ಲ. ಯಾವ ಮಗಾನು ನಮ್ಮ ಅಪ್ಪನಿಂದ ದೂರ ಆಗಿ ಬೇರೆ ಎಲ್ಲೋ ನಾನು ಬದುಕನ್ ಕಟ್ಕೊಳ್ಬೇಕು ಅಂತ ಯಾವ ಮಕ್ಳು ಯೋಚನೆ ಮಾಡಲ್ಲ. ಅದು ರಿಪೀಟೆಡ್ ಆಗಿ ನಿಮ್ಮಿಂದ ಬಂದಿರೋಂತಹ ಟ್ರಾಮಾ, ರಿಪೀಟೆಡ್ ಆಗಿ ನಿಮ್ ಫೋರ್ಸ್ಫುಲಿ ನೀವು ಅವ್ರ ಮೇಲೆ ಹೇರ್ತಾ ಇದ್ದೀರಲ್ಲ, ಹೇರಿಕೆ, ಅದರಿಂದ ಅವ್ರು ತಗೋತಾ ಇರೋ ಡಿಸಿಷನ್ಸು ಎಷ್ಟರ ಮಟ್ಟಕ್ಕೆ. ಈಗ ಒಂದು ಬಲೂನ್ ನಾವು ಊದ್ತಾ ಇರ್ತೀವಿ, ನಾವು ಬಲೂನ್ ಎಲ್ಲಿ ತನಕ ಗಾಳಿ ತಡೆಯುತ್ತೆ ಅಂದರೆ ಕೆಪಾಸಿಟಿ ಇರೋ ತನಕ, ಆಮೇಲೆ ಬಸ್ಟ್ ಔಟ್ ಆಗುತ್ತೆ. ಮಗುವಿನ ಮನಸ್ಸು ಅಷ್ಟೇ, ನಿಮ್ಮ ಮಕ್ಳು ಮನಸ್ಸು ಅಷ್ಟೇ. ನೀವು ಕೊಡೋ ಫೋರ್ಸನ್ನು ಅಥವಾ ನೀವು ಹೇಳಿದ್ದನ್ನು ಹಿಂಗೆ ಮಾಡಬೇಕು ಅಂತ ಹೇಳಿ 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 ಫೋರ್ಸ್ಫುಲಿ ಅವ್ರನ್ನ ಒಂದು ಒಳಗಡೆ ಚೌಕಟ್ಟು ಒಳಗಡೆ ಬೆಳೆಸ್ತಾ ಇರ್ತೀರಲ್ವಾ, ಒಂದು ಎಕ್ಸ್ಟೆಂಟ್ ತನಕ ತಡೀತಾವೆ ಮಕ್ಕಳು. ನಿಮ್ಗೆ ರಿವರ್ಸ್ ಆಗೋದು ಆ ಕಟ್ಟೆ ಒಡೆದಾಗಲೇ. ಸೊ ಮಗುವಿನ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಅದು ನೀವು ಕೊಡಿಸೋ ಕೋರ್ಸ್ ಆಗಿರ್ಬೋದು, ಅಥವಾ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಿಗೆ ಸೇರಿಸ್ತೀರಲ್ಲ ಮಕ್ಕಳು, ಅದು ಇರ್ಬೋದು. ನಾನಾಗಿದ್ದೆ ಅದಾಗಬೇಕು ಅಂತ ಅಂದ್ಕೊಳ್ಳೋದು ತೀರಾ ತಪ್ಪು. ಮಗು ಏನಾಗಬೇಕು ಅಂತ ಅಂದ್ಕೊಂಡಿದೆ ಅಂತ ಅನ್ನೋದನ್ನ ನಾವು ಯೋಚನೆ ಮಾಡಬೇಕಾಗುತ್ತೆ. ಇಂಡಿಯನ್ ಪೇರೆಂಟ್ಸ್ ವಿಷಯಕ್ಕೆ ಬಂದರೆ, ನಾವು ಮಕ್ಕಳನ್ನ ಹುಟ್ಟಿಸೋದು, ಆ ಮಕ್ಕಳು ಮುಂದೆ ನಮ್ಮ ನೋಡ್ಕೋತಾರೆ. ಅಂದರೆ ಈಗ ನಾನು ನನ್ನ ಮಗು ನೋಡ್ಕೋತೀನಿ, ಮುಂದೆ ಮಗು ನನ್ನನ್ನು ನೋಡ್ಕೊಳ್ಳುತ್ತೆ ಅಥವಾ ಸಾಕುತ್ತೆ ಅನ್ನೋದು. ಅದು ಎಷ್ಟು ಮಟ್ಟಿಗೆ ಅಂದರೆ, ಇವಾಗ ನಾನೇನಾದರೂ ನಿಮ್ಮ ಜವಾಬ್ದಾರಿ ನಿಮ್ಮನ್ನ ನೋಡ್ಕೊಳ್ಳೋದು ಮಾತ್ರ. ಮಗುಗೆ ಒಂದು ನರ್ಚರ್ ಮಾಡಬೇಕು, ಒಂದು ಒಳ್ಳೆ ಅಟ್ಮಾಸ್ಫಿಯರ್ ಕೊಟ್ಟು ಬೆಳೆಸ್ಬೇಕಷ್ಟೇ. ನಿಮ್ಮ ಮಕ್ಕಳ ಜವಾಬ್ದಾರಿ ನಿಮ್ಮ ತಂದೆ ತಾಯಿ ನೋಡ್ಕೊಳ್ಳೋದಲ್ಲ ಅಂತಂದರೆ ಡೆಫಿನೆಟ್ಲಿ ನನ್ನನ್ನು ವಿಲನ್ ಆಗೇ ನೋಡ್ತಾರೆ. ಬಹುಶಃ ಈ ಪ್ರವೃತ್ತಿ ಮನುಷ್ಯನಿಗೆ ಮಾತ್ರ, ಮನುಷ್ಯ ಪ್ರಾಣಿಗೆ ಮಾತ್ರ ಇರೋದು. ಬೇರೆ ಯಾವುದೇ ಪ್ರಾಣಿ ನೋಡಿ, ಯಾವುದೇ ಪಕ್ಷಿ ನೋಡಿ, ರೆಕ್ಕೆ ಬಲಿಯೋ ತನಕ ಮಾತ್ರ ಗುಟ್ಕು ಕೊಡುತ್ತೆ. ಒಂದು ಹಕ್ಕಿ ಆದರೂ ಅಷ್ಟೇ. ರೆಕ್ಕೆ ಬಲ್ತಿದ ತಕ್ಷಣ ಹೋಗು, ನಿನ್ನ ಆಹಾರನ ಅಥವಾ ನೀನು ಅನ್ನ ಹುಟ್ಟಿಸ್ಕೊಳ್ಳೋ ಕೆಪಾಸಿಟಿ ಬಂದಿದೆ ನಿನಗೆ, ಹೋಗು ಅಂತ ಹಕ್ಕಿನೂ ಬಿಟ್ಬಿಡುತ್ತೆ. ಒಂದೇ ಗೂಡಲ್ಲಿ ಸಂಸಾರ ಮಾಡಿದ್ರೂ ರೆಕ್ಕೆ ಬಲಿದ ಮೇಲೆ ಅವನನ್ನ ಹುಟ್ಟಿಸ್ಕೊಳ್ಳೋ ಕೆಪಾಸಿಟಿ ಅವನಿಗಿದೆ ಅಂದಮೇಲೆ ಒಂದು ಹಕ್ಕಿನೂ ತನ್ನ ಮರಿನ ಡಿಸ್ಟರ್ಬ್ ಮಾಡೋದಿಲ್ಲ. ಏನು ಪ್ರಾಣಿಗಳಲ್ಲೂ ಅಷ್ಟೇನೆ. ಈಗ ನಮ್ಮ ಮನೆಗೆ ಒಂದು ನಾಯಿ ತೊಗೊಂಡು ಬಂದಿರ್ತೀವಿ, ಒಂದು ಸಣ್ಣ ನಾಯಿ ಅಂತ ಇಟ್ಕೊಳ್ಳಿ. ಅದು ಅಮ್ಮನ ಆರೈಕೆಯಲ್ಲಿ ಬೆಳೆಯೋ ತನಕ ಬೆಳೆದಿರುತ್ತೆ. ಪಾಪ ಅದು ಗೊತ್ತಿಲ್ಲ ನನ್ನಮ್ಮ ಯಾರ ಮನೇಲಿದ್ದಾಳೆ ಅಂತಾನೂ ಗೊತ್ತಿಲ್ಲ. ನಾನು ತಗೊಂಡು ಬಂದಿದ್ದೀನಿ. ನಾನು ಹೆಂಗೆ ಬೆಳೆಸ್ತಿದ್ನಿ ಹಂಗೆ ಬೆಳ್ಕೊಂಡು ಹೋಗ್ತಾ ಇದೆ, ಅದಕ್ಕೆ ಹೆಂಗೆ ಬೇಕೋ ಹಂಗೆ ಬದುಕ್ತಾ ಇದೆ. ಅದ್ರ ಅಮ್ಮನೂ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಮನುಷ್ಯ ಪ್ರಾಣಿ ಮಾತ್ರ ತೀರಾ ಯೋಚನೆ ಮಾಡುತ್ತೆ ಅಂತ ಅನ್ಸುತ್ತೆ. ಒಂದೊಂದ್ಸಲಿ ಕ್ಯಾಲ್ಕುಲೇಟಿವ್ ಅಂತ ಅನ್ಸ್ಬಿಡುತ್ತೆ. ಹೌದು, ತುಂಬಾ ಕ್ಯಾಲ್ಕುಲೇಟಿವ್. ಅಂದ್ರೆ ಓಕೆ, ನಾನು ಇವಾಗ ನಿನಗೆ ದುಡ್ಡೆಲ್ಲ ಹಾಕ್ಬಿಟ್ಟು ಸುರಿದು ಬೆಳೆಸಿದೀನಿ, ನೀನ್ ಮುಂದೆ ನನ್ನನ್ನ. ನಿನ್ನೆ ಒಂದು ಬುಕ್ ಓದ್ತಾ ಇದೆ, ಅದ್ರಲ್ಲಿ ಮೆನ್ಷನ್ ಮಾಡಿದ್ರು, ಯಾವಾಗ ಮಗುವಿಗೆ ನಿಮ್ಮ ಹಾರೈಕೆ ಬೇಕೋ ಆವಾಗ ಚೆನ್ನಾಗಿ ಓದ್ಲಿ ಅವನು ಅಂತ ಹಾಸ್ಟೆಲ್ಗೆ ಹಾಕ್ತಾರಂತೆ. ಯಾವಾಗ ಅವನಿಗೆ ಅವನ್ ಚಾಯ್ಸ್ ಚೂಸ್ ಮಾಡ್ಕೊಳಕ್ಕೆ ಅಥವಾ ಅವ್ನಿಗೆ ಏನ್ ಬೇಕೋ ಅದನ್ನ ಪಡ್ಕೊಳಕ್ಕೆ ಹವಣಿಸ್ತಾ ಇರ್ತಾನೋ ಅವಾಗ ಕಟ್ಟಾಕೋಕ್ ಪ್ರಯತ್ನ ಮಾಡ್ತಿದೀವಂತೆ. ಇದು ಪೇರೆಂಟಿಂಗ್ ಸಿಸ್ಟಮ್ ಅಲ್ಲಿ ಮಾತ್ರ ವರ್ಕ್ ಆಗೋದು. ನಿಮ್ಮ ಹಾರೈಕೆ ಮಗುವಿಗೆ ಯಾವಾಗ ಬೇಕಾಗಿತ್ತು? ಅದ್ರ ಬೆಳವಣಿಗೆ ಪಾತ್ರದಲ್ಲಿ ನೀವು ಅನುಭವಿಸ್ಬೇಕಾಗಿತ್ತು. ನಿಮ್ಮ ಮಗ ಓಡೋದನ್ನ, ನಡೆಯೋದನ್ನ, ಕಾಂಪಿಟೇಷನ್ ಅಲ್ಲಿ ಗೆಲ್ಲೋದನ್ನ, ಒಂದು ಭಾಷಣ ಮಾಡೋದನ್ನ, ಬರೆಯೋದನ್ನ, ಒಳ್ಳೆ ಸ್ಕೋರ್ ಮಾಡೋದನ್ನ, ಅವನ ಅಭ್ಯಾಸಗಳನ್ನ ನೋಡಿ ನೋಡಿ ಅನುಭವಿಸ್ಬೇಕಾಗಿತ್ತು. ಆ ಟೈಮಲ್ಲಿ ನೀವು ಮಾಡಲಿಲ್ಲ. ನಿಮ್ಮ ಹಾರೈಕೆ ಬೇಕಾಗಿದ್ದು ಆ ಪೀರಿಯಡಲ್ಲಿ ಅವನಿಗೆ. ಈಗ ಬಲ್ತಿದ್ದಾನೆ, ಅವನು ಬಲಿಷ್ಠನಾಗಿದ್ದಾನೆ ಅಂದರೆ ಅವನಿಗೆ ತನಗೇನು ಬೇಕು, ಏನು ಬೇಡ, ನಾನು ಏನು ಚೂಸ್ ಮಾಡ್ಕೊಳ್ಬೇಕು, ನಾನು ಯಾವುದನ್ನು ಚೂಸ್ ಮಾಡ್ಕೊಂಡ್ರೆ ಹ್ಯಾಪಿ ಆಗಿರ್ತೀನಿ ಅಂತ ಕಂಪ್ಲೀಟಾಗಿ ಗೊತ್ತು. ಇವಾಗ ನೀವು ಅವನ್ನ ಡಿಸ್ಟರ್ಬ್ ಮಾಡೋಕ್ಕೆ ಹೋಗ್ತಿದ್ದೀರಾ. ಡೋಂಟ್ ಡೂ ದ್ಯಾಟ್. ನಾನು ಹೇಳಿದ್ನಲ್ಲ, ನಮ್ಮ ಕಲ್ಚರ್ ಹೆಂಗೆ ಬೆಳ್ಕೊಂಡು ಬಂದ್ಬಿಟ್ಟಿದೆ ಅಂದರೆ, ನನ್ನ ಕಪಿ ಮುಷ್ಟಿಯಲ್ಲೇ ಇರಬೇಕು ಅವ್ನು ನನ್ನ ಮಗ, ಅವನಿಗೋಸ್ಕರ ಇಷ್ಟು ಆಸ್ತಿ ಮಾಡಿದ್ದೀನಿ, ಆ ಆಸೆ ತೋರಿಸಿನಾದ್ರೂ ನಾನು ಅವ್ನ ಒಳಗಡೆ ಇಟ್ಕೊಂಡ್ಬೇಕು. ಹೆಣ್ಮಕ್ಳು ಹುಟ್ಟಿದ್ರೆ ಇನ್ನೊಂದು ಏನು ಗೊತ್ತಾ, ಹೆಣ್ಮಗು ಹುಟ್ಟಿದ್ರೆ ನಾನು ಕೇಳಿದೀನಿ ಇವನ್ನೆಲ್ಲ. ಅದ್ರಲ್ಲೂ ಸ್ವಲ್ಪ ಹಳ್ಳಿಗಳ ಕಡೆ ಇನ್ನೂ ಸುಮಾರಿದೆ. ಅಕಸ್ಮಾತ್ ಸುಮಾರು ಆಸ್ತಿ ಇರುತ್ತೆ ಅನ್ಕೊಳ್ಳಿ, ಹೆಣ್ಮಗು ಹುಟ್ಬಿಟ್ರೆ ಅಯ್ಯೋ ಮತ್ತೆ ಆಸ್ತಿ ಯಾರು ನಾವೇನ್ ಹೇಳ್ತೀವಿ ಅಂದ್ರೆ, ಅವಾಗೆಲ್ಲ ಅವರಿಗೆ ಇದಕ್ಕಿಷ್ಟು ಹಾಕ್ಬೇಕು, 10 ರೂಪಾಯಿ ಖರ್ಚಿದ್ರೆ 5 ರೂಪಾಯಿ ಮುಗಿಸ್ತಾ ಇರೋ ಅವ್ರ ಕೆಲಸ. 10 ರೂಪಾಯಿ ಕೊಟ್ಟಿದ್ದೆ, 10 ರೂಪಾಯಿ ಕೆಲಸ ಮುಗಿಸಿದ್ದೀನಿ, ನಮ್ಗೆ ಗೊತ್ತೇ ಇರ್ತಿರ್ಲಿಲ್ಲ 5 ರೂಪಾಯಿ ಮುಗಿಸಿದಾರೆ, 5 ರೂಪಾಯಿ ಸೇವ್ ಮಾಡಿದ್ದಾರೆ ಅವರು ಅಂತ. ಈವನ್ ಈಗ್ಲೂ ನಮ್ ತಾಯಂದ್ರನ್ನೆಲ್ಲ ನೋಡಿ, ಪಾಪ ಅವರು 10 ರೂಪಾಯಿ ಸಿಕ್ಕರು ಅವ್ರ ಮನೆಗೇನ್ ಹಾಕ್ಲಿ ಅಂತ ಯೋಚನೆ ಮಾಡ್ತಾರೆ, ಅವ್ರಿಗೇನ್ ಮಾಡ್ಕೊಳ್ಳಿ ಅಂತ ಯೋಚನೆ ಮಾಡಲ್ಲ. 10 ರೂಪಾಯಲ್ಲಿ ಎಷ್ಟೇ ಮಾಡಿದ್ರು 2 ರೂಪಾಯಿನಾದ್ರೂ ಸೇವ್ ಮಾಡಿರ್ತಾರೆ. ಸೇವ್ ಮಾಡಿ 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 ಎಷ್ಟು ಒಡವೆ ಇತ್ತು ನಮ್ಮ ಅಜ್ಜಿ ಹತ್ರ, ಮುತ್ತಜ್ಜಿ ಹತ್ರ ಎಷ್ಟು ಒಡವೆ ಇತ್ತು ಅಲ್ವಾ. ಸೇವಿಂಗ್ಸ್ ಅನ್ನ ಒಂದು ಅಸೆಟ್ ಆಗಿ ಯೂಸ್ ಮಾಡ್ಕೊಂತ ಇದ್ರು ಅವರು. ನನಗೆ ಸ್ಕೂಲಿಗೆ ಅಡ್ಮಿಷನ್ ಮಾಡುವಾಗ ಬರ್ತಾರಲ್ಲ ಕಿಂಡರ್ ಗಾರ್ಡನ್ಗೆ, ಏನು ನೀವು ಡೇ ಕೇರ್ ಇದಿದೆಯಾ ನಿಮಗೆ ಅಂತ,
2 ಗಂಟೆಗೆಲ್ಲ ಮುಗ್ದೋಗುತ್ತೆ ಸ್ಕೂಲ್. ಹ್ಮ್. ಡೇ ಕೇರ್ ಯಾಕೆ, ಸಣ್ಣ ಮಗು ಇರೋದೇ ಬೆಳಿಬೇಕಲ್ವಾ ಅಂತ. ಹ್ಮ್. ಸೆಕೆಂಡ್ ಬೇಬಿಗೆ ಪ್ಲಾನ್ ಮಾಡ್ತಾ ಇದ್ದೆ, ಅಥವಾ ಸೆಕೆಂಡ್ ಬೇಬಿ ಕನ್ಸೀವ್ ಇದೀನಿ, ನೋಡ್ಕೊಳಕ್ ಆಗೋದಿಲ್ಲ ಅಂತ. ಹ್ಮ್. ಎಲ್ಲರೂ ಒಂದೊಂದೇ ಮಕ್ಳು ಅಂದ್ರೆ ಮೊದಲು ಇದು ಹೆಣ್ಣಲ್ವಾ ಮೇಡಮ್, ಇನ್ನೊಂದ್ ಗಂಡಾಗ್ಲಿ ಅಂತ ನನ್ಗೆ ಎಷ್ಟು ಬೇಜಾರಾಗುತ್ತೆ ಅಂತಂದ. ಅಲ್ಲ, ಹೆಣ್ಮಕ್ಳು ಮಕ್ಕಳಲ್ವಾ ನಿಮಗೆ, ಹೌದು, ಹೆರ್ತಾ ಇರೋ ತಾಯಿಗೆ ಆದ್ರೂ ಕೂರ್ಸಿದಾರೆ ಅಂದ್ರೆ ಅಂತಂದ್ರೆ ಲುಕ್ ಇಟ್ ದ ಹೌದು patriarchy. ಹೌದು, ಸೊಸೈಟಿ ಹೆಂಗಿದೆ ಅಂತ. 2 ಹೆಣ್ಣಾಗೋಯ್ತು ಅಂತ ಇಟ್ಕೊಳ್ಳಿ, ಅವರು ನಮ್ಮ ಮಗುನ ಅಯ್ಯೋ ಸೀರಿಯಸ್ಲಿ ಹ್ಯಾವ್ ಸೀನ್ ದ ರಿಯಾಕ್ಷನ್ ಆಯ್ತಾ. ಓ 2 ಹೆಣ್ಣ. ಅದೇ ಮೊದಲನೇ ಮಗು ಗಂಡು ಮಗು ಇರೋರ್ಗೆ 2ನೇ ಮಗು ಮಾಡ್ಕೊಳ್ಳಿ ಅಂತ ಯಾರು ಹೇಳೋದಿಲ್ಲ. ಹೌದು, ಅದೇ ಮೊದಲನೇ ಮಗು ಹೆಣ್ಮಗು ಇದ್ದವ್ರಿಗೆ ಎಲ್ರ ಬಾಯಲ್ಲೂ ಬರುತ್ತೆ ಇನ್ನೊಂದ್ ಮಗು ಮಾಡ್ಕೋ ಅಂತ. ಇತ್ತು ಆ ಗಂಡ್ ಮಕ್ಳಿಗೆ ಹೆಣ್ಮಕ್ಳು ಬೇಡವಾ, ಏನ್ ಹೆಂಗೆ ನೆಕ್ಸ್ಟ್ ಜನರೇಷನ್ ಹೇಗೆ? ಹೌದು, ಸಖತ್ ಹರ್ಟ್ ಆಗುತ್ತೆ. ಇಟ್ ರಿಯಲಿ ಹರ್ಟ್ಸ್. ಐ ಡೋಂಟ್ ನೋ ಕೆಲವು ಮನೆಗಳಲ್ಲಿ ಇವತ್ತಿಗೂ ಕೂಡ ಮೊದಲನೇ ಮಗಳು ಹೆಣ್ಣು ಹುಟ್ಟಿದ ಮಕ್ಕಳು ಗಂಡ್ ಮಕ್ಳು ಇರ್ತಾರೆ ಅಂತ ಇಟ್ಕೊಳ್ಳಿ, ಆ ಮಗುಗಿಂತ ಇನ್ 2 ಮಕ್ಳು ಚಿಕ್ಕವಿದ್ರು ಆ ಗಂಡ್ ಮಕ್ಳು ಹೇಳಿದ್ದೆ ನಡೆಯುತ್ತೆ ಇವತ್ತಿನ ತನಕ. ಎಷ್ಟು ಬೇಜಾರಾಗುತ್ತೆ ಒಂದೊಂದ್ಸತಿ ನೆನ್ಸ್ಕೊಂಡ್ರೆ ಅಂತಂದ್ರೆ, ವಯಸ್ಸಲ್ಲಿ ಆಕೆ ಹಿರಿಯಳು ಅಕ್ಕ, ಆದ್ರೆ ಅಕ್ಕನಿಗೆ ಸಿಗ್ಬೇಕಾಗಿರೋ ಯಾವ ಸ್ಥಾನಮಾನಗಳನ್ನು ಕೊಡೋದಿಲ್ಲ. ನನಗೆ ಒಂದು ಕೌನ್ಸಿಲಿಂಗ್ ಬಂದಿತ್ತು, 10th ಸ್ಟ್ಯಾಂಡರ್ಡ್ ಹುಡುಗಿ, 6th 7th 8th ಅಲ್ಲೆಲ್ಲ ತುಂಬಾ ಚೆನ್ನಾಗಿ ಓದ್ತಿತ್ತಂತೆ. 10th ಸ್ಟ್ಯಾಂಡರ್ಡ್ ಬಂದಾಗ ಕಮ್ಮಿ ಮಾಡ್ಬಿಟ್ಟಿದೆ ಓದೋದು. ಏನಕ್ಕೆ ಅಂದ್ರೆ ಅವ್ರ ಅಜ್ಜಿ ಏನೋ ಒಂದು ಮಾತು ಹೇಳಿರಂತೆ, ನೀನಿದ್ದು ನನ್ನ ವಂಶ ಆಳ್ಬೇಕಾಗಿಲ್ಲ ಅಂತ. ಅದು ತುಂಬಾ ಸ್ಟ್ರಾಂಗ್ ಆಗಿ ಕೂತ್ಕೊಬಿಟ್ಟಿದೆ. ಅವಳು ಏನಂದ್ರೆ, ನಾನು ಓದಿಲ್ಲ ಅಂದ್ರೆ ನಡೆಯುತ್ತೆ, ನಾನು ಯಾಕೆ ಓದ್ಬೇಕು? ಅದು ಶಿ ವಾಸ್ ಲಿಟರಲಿ ಕ್ರೈಯಿಂಗ್. ಹಿಂಗೆ ಹೇಳಿದ್ರು ನನಗೆ, ಯಾಕೆ ಓದಬೇಕು, ನಂಗೆ ಕೆಪಾಸಿಟಿ ಇದೆ, ನಾನು ಇವತ್ತು ಕೂತ್ಕೊಂಡ್ರೆ ಓದ್ತೀನಿ, ಒಳ್ಳೆ ಸ್ಕೋರ್ ಮಾಡ್ತೀನಿ, ನಾನು ಮಾಡಲ್ಲ. ಅವ್ರು ಹೇಳಿದ್ದಾರೆ ಅಲ್ವಾ ನನಗೆ, ಸೊ ನಾನು ಮಾಡಲ್ಲ. ನಾನು ಹೇಳ್ತಾ ಇದ್ದೀನಿ, ಒಂದು ಮಗುವಿನ ವಿಲನ್ ಮಾಡ್ತಾ ಇದ್ದೀರಾ ನೀವು. ಹೌದು, ನಿಮ್ಮದೇ ಮಗು, ನೀವೇ ಕಾರಣಕರ್ತರು ಆ ಮಗುವಿಗೆ. ನಿಮ್ಮ ಮನೆಯಲ್ಲೇ ಹುಟ್ಟಿ ಬೆಳೆದಿರುವಂತಹ ಮಗು ಇಷ್ಟರ ಮಟ್ಟಿಗೆ ಒಳಗಡೆ ನೋವು ತಿಂತಾ ಇದೆ, ಟ್ರಾಮಾ ಬೆಳೆಸ್ಕೋತಾ ಇದೆ, ನೀವೇ ಕಾರಣಕರ್ತರು. ಅದನ್ನ ಕ್ಯೂರ್ ಮಾಡಬೇಕು ಅಂತ ಅನ್ನೋದನ್ನ ಬಿಡಿ, ಅದನ್ನ ಇನಿಷಿಯೇಟ್ ಮಾಡಿದವ್ರೆ ನೀವಲ್ಲ. ಅದನ್ನ ಇನಿಷಿಯೇಟ್ ಯಾಕೆ ಮಾಡಿದ್ರಿ, ಏನು ಅರ್ಥ ಹಂಗೆ ಹೇಳಿದ್ರೆ? ಹೆಣ್ಮಕ್ಳಿಗೆ ಸಮಾಜದಲ್ಲಿ ಬದುಕೋ ಇದೇ ಇಲ್ವಾ ಹಂಗಿದ್ರೆ? ಓ ಮೈ ಗಾಡ್, ನಂಗೆ ಐ ವಾಸ್ ಸಾರಿ ಫಾರ್ ದಟ್ ಚೈಲ್ಡ್. ನನ್ ಬೀಯಿಂಗ್ ಅ ಗರ್ಲ್, ನಾನು ಒಂದು ಹೆಣ್ಣಾಗಿ ಅವತ್ತು ನಾನು ಅದನ್ನು ಫೀಲ್ ಮಾಡಿದೆ. ಓ ಮೈ ಗಾಡ್, ಇಷ್ಟಿದೆಯಾ ಪ್ರಪಂಚ ಅಂತ. ಯಾಕಂದರೆ ನಾನು ಬೆಳೆದಿರೋ ಸರ್ಕಮ್ಸ್ಟೆನ್ಸಲ್ಲಿ ನನಗೆ ಯಾವಾಗಲೂ ಪ್ರಿಫರೆನ್ಸ್ ಇತ್ತು. ನಿಂಗೆ ಇಷ್ಟ ಬಂದಿದ್ದು ಓದ್ತೀಯಾ, ನಿನ್ನ ಮದುವೆ ಆಗಬೇಕಾಗಿರೋ ಹುಡುಗನ ನೀನು ಚೂಸ್ ಮಾಡ್ಕೊತೀಯಾ, ಎಲ್ಲನೂ ನನ್ನ ಫ್ಯಾಮಿಲಿ ನನಗೆ ಕೊಟ್ಟಿತ್ತು ಎಲ್ಲ ಇದನ್ನು. ಸೊ ನನಗೆ ಈ ಟೇಸ್ಟ್ ಗೊತ್ತಿಲ್ಲ. ಸಡನ್ ಆಗಿ ಈ ಥರ ಇನ್ಸಿಡೆಂಟ್ಸ್ಗಳು ಬಂದಾಗ ಕೌನ್ಸಿಲಿಂಗ್ ಸೆಷನ್ಸ್ ಅಟೆಂಡ್ ಮಾಡಬೇಕಾದ್ರೆ ನಾವೇ ಡೌನ್ ಆಗಿಬಿಡ್ತೀವಿ. ಒಂದೊಂದ್ಸತ ಎಷ್ಟೋ ಕೌನ್ಸಿಲಿಂಗ್ ಆದ್ಮೇಲೆ ನಾನು ಹೋಗಿ ಕೌನ್ಸಿಲಿಂಗ್ ತಗೊಂಡಿದ್ದೀನಿ ಅದರಿಂದ ಆಚೆ ಬರೋಕ್ಕೆ. ಬಿಕಾಸ್ ನಮ್ಮನ್ನು ಕಾಡುತ್ತೆ. ಅದನ್ನ ಯಥಾವತ್ತಾಗಿ ಅನುಭವಿಸಿರೋ ಹೃದಯಕ್ಕೆ ಎಷ್ಟು ನೋವಾಗಿರ್ಬೇಕು. 15 ವರ್ಷದ ಮಗು, ಅದು ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಆ ಮಗುವಿನಿಂದ? ಈ ಸಿಸ್ಟಮ್ನೆಲ್ಲ ಚೇಂಜ್ ಮಾಡ್ಬೇಕು ಮೇಡಮ್. ನಿಜವಾಗ್ಲೂ ಒಂದು ಡಿಸಿಷನ್ಸ್ ತಗೋತಿದ್ದೀರಾ, ನನ್ನನ್ನು ಮುಂಚೆ ಕೇಳಿ. ಇನ್ನು ಬೆಟರ್ ಐಡಿಯಾ ನಾನು ಕೊಡ್ಬೋದೇನೋ, ನಿಮ್ಗೆ ಗೊತ್ತಿಲ್ಲ. ಯಾವುದೋ ಒಂದಕ್ಕೆ ಇನ್ವೆಸ್ಟ್ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ, ನನ್ನನ್ನು ಕೇಳಿ, ನಾನು ನಿಮ್ಗಿಂತ ಇನ್ನು ಬೆಟರ್ ಐಡಿಯಾ ಕೊಡ್ಬೋದೇನೋ. ನಿಮ್ ತಲೆಯಲ್ಲಿ ಆ ಪೂರ್ವಗ್ರಹ ಬೇಡ. ಅವಳನ್ನೇನ್ ಕೇಳೋದು, ನಾನ್ ಸಂಪಾದನೆ ಮಾಡಿದ್ದು, ನೀವು ಸಂಪಾದನೆ ಮಾಡಿದ್ರು ನಿಮ್ಮ ಬಾಳ ಸಂಗಾತಿ ಅವಳು, ಅರ್ಧಾಂಗಿ ಅವಳು. ಡಿಸಿಷನ್ಸ್ ತಗೊಂಡ್ಬೇಕಾದ್ರೆ ಅವ್ರದ್ದು ಅರ್ಧ ಸಜೆಷನ್ಸ್ ಇರ್ಲೇಬೇಕು. ಇದನ್ನ ನಾನ್ ಫಾಲೋ ಮಾಡಿಲ್ಲ ಅಂದ್ರೆ ನನ್ನ ಮಕ್ಕಳು ಫಾಲೋ ಮಾಡಲ್ಲ. ಈಗ ನಮ್ಮ ಉತ್ತರ ಕರ್ನಾಟಕದ ಯಾವ್ದೋ ಒಂದು ಡಿಸ್ಟಿಕ್, ನಂಗೆ ಮರ್ತೋಗಿದ್ದೀನಿ ಯಾವ ಏರಿಯಾ ಅಂತ ಹೇಳಿ. ಅಂದ್ರೆ ಅಲ್ಲಿ ಒಪಿನಿಯನ್ ಕಲೆಕ್ಟ್ ಮಾಡ್ಬೇಕಾದ್ರೆ, ಸಣ್ಣ ಮಕ್ಳು ಒಪಿನಿಯನ್ ಕಲೆಕ್ಟ್ ಮಾಡ್ಬೇಕಾದ್ರೆ ಎಷ್ಟು ಶಾಕಿಂಗ್ ಆಗಿತ್ತು ಆ ಸ್ಟೇಟ್ಮೆಂಟ್ ಅಂದ್ರೆ, ಅಪ್ಪ ನಮ್ಮ ಅಮ್ಮಂಗ್ ಹೊಡಿತಾನೆ. ಯಾಕಂದ್ರೆ ಕುಡ್ದಿದಾಗ ನಮ್ಮ ಅಪ್ಪಂಗ್ ಗೊತ್ತಾಗಲ್ಲ, ನಮ್ಮ ಅಮ್ಮಂಗ್ ಹೊಡಿತಾನೆ. ಅವಾಗ ಏನು ಗೊತ್ತಿರಲ್ಲ ಅವರಿಗೆ. ನಮ್ಮಮ್ಮ ಅವಾಗ ಒಂದ್ ಸಣ್ಣ ಪುಟ್ಟ ತಪ್ಪು ಮಾಡ್ತಾರೆ, ಹಿಂತಿರ್ಕೊಂಡ್ ಮಾತಾಡ್ತಾರೆ. ಹಿಂತಿರ್ಕೊಂಡ್ ಮಾತಾಡ್ಬಾರ್ದಲ್ವಾ ನಮ್ಮ ಅಪ್ಪಂಗೆ, ಅದು ಕೊಡ್ಸ್ಕೊಂತಾರೆ. ನಮ್ಮಮ್ಮ ಯಾಕೆ ಮಾತಾಡ್ಬೇಕು? ದಿಸ್ ವಾಸ್ ದ ಸ್ಟೇಟ್ಮೆಂಟ್ ಬೈ ಒಂದು 14-15 ವರ್ಷದ ಹುಡುಗ ಅಂತ ಇಟ್ಕೊಳ್ಳಿ. ನಾನು ಅನ್ಕೊಂಡೆ, ಓ ಮೈ ಗಾಡ್, ಹೊಡಿಯೋದು ಏನು ಅಲ್ವಾ? ನಮ್ಮಮ್ಮ ತಪ್ಪು ಮಾಡಿದ್ದಾರೆ, ಹೊಡಿತಾರೆ. ತಪ್ಪು ಮಾಡಿದ್ರು ಯಾರಿಗ್ಯಾರು ಹೊಡಿಯೋಕೆ ಅಧಿಕಾರವೇ ಇಲ್ಲ. ಅವ್ರು ನೀವು ಸ್ವಂತ ಹೆಂಡತಿ ಆದರೂ ಅಷ್ಟೇ, ಸ್ವಂತ ನಿಮ್ಮ ಮಗಳಾದರೂ ಅಷ್ಟೇ. ಹೊಡೆಯೋ ಅಧಿಕಾರ ಯಾರಿಗೂ ಇಲ್ಲ. ಕುಡ್ಜ್ಞಾನದಲ್ಲಿ ಹೊಡೆದ್ಬಿಟ್ಟೆ, ನಾನು ಹೇಳಿದ್ದನ್ನು ಅವಳು ಒಪ್ಪಲಿಲ್ಲ ಅಂತ ಹೊಡೆದ್ಬಿಟ್ಟೆ, ಅಥವಾ ನಾನು ಹೇಳ್ದಂಗೆ ಅವಳು ನಡ್ಕೋತಾ ಇಲ್ಲ ಅಂತ ಹೊಡೆದ್ಬಿಟ್ಟೆ, ಇದೆಲ್ಲಾನು ಬೈ ಪ್ರಾಕ್ಟೀಸ್ ಬಂದಿರೋದು. ಅದು ಫ್ಯೂಚರಿಗೆ ಹೋಗಬಾರ್ದು. ಆ ಮಗು ತಲೆ ಒಳಗಡೆನೂ ಹಂಗೆ ಇದೆ. ಇದನ್ನೆಲ್ಲ ಅಬ್ಸರ್ವ್ ಮಾಡ್ಕೊಂಡಿರೋ ಮಗು ಏನ್ ಮಾಡ್ತಾನೆ ಅಂದ್ರೆ, ತನಗೆ ಹೆಂಡತಿ ಬಂದಾಗ್ಲೂ ನೀನ್ ತಪ್ಪು ಮಾಡಿದಾಗ ನಾನು ಹೊಡಿಬೋದು, ನಾನು ಹೊಡೆದಾಗ ಹೊಡ್ಸ್ಕೊಂಡಿರ್ಬೇಕು ಅಂತ ಅನ್ನೋದು ಕೇಳ್ತೀವಲ್ಲ ಎಷ್ಟೊಂದು ಕೇಸಸ್. ಮೊನ್ನೆ ಒಂದು ಕಾಮೆಂಟ್ ಸೆಕ್ಷನಲ್ಲಿ ಒಂದು ಕಾಮೆಂಟ್ ಬಂದಿತ್ತು. ಹೆಂಗಂದ್ರೆ, ಮ್ಯಾಮ್ ಈಗ
ಮಹಿಳಾ ಸಬಲೀಕರಣ ಅಥವಾ ಹೆಣ್ಮಕ್ಳು ಫೈನಾನ್ಷಿಯಲಿ ಸ್ಟೇಬಲ್ ಇರಬೇಕು ಅಂತ ಮಾತಾಡ್ತೀರಾ. ಹಾಗಾಗಿ ಇವಾಗಿನ ಹೆಣ್ಮಕ್ಳಿಗೆ ದುರಹಂಕಾರ ಬಂದಿದೆ ಅಂತ. ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದರೆ ಅವ್ರು ನಡ್ಕೊಳ್ಳೋ ರೀತಿನೇ ಬೇರೆ ಅಂತ. ಬಹುಶಃ ಪಾಪ ಅವ್ರ ಹೆಂಡತಿ ಅವ್ರಿಗೆ ಹಂಗೆ ಮಾಡಿರ್ಬೋದು. ಆದರೆ ನಾನು ಕೇಳೋದು ಒಂದು ಪ್ರಶ್ನೆ, ನಾನು ಎಲ್ಲ ನಮ್ಮ ತಂದೆ ತಾಯಿ ನೋಡ್ಕೊಂಡು ಬಂದಿದ್ದೀವಿ. ನಮ್ಮಮ್ಮ ಮನೇಲೇ ಕೆಲಸ ಮಾಡಿರ್ತಿದ್ರು. ನಮ್ಮ ತಂದೆ ಲೈಕ್ ಕೆಲಸ ಮುಗಿಸ್ಕೊಂಡು ಬಂದರೆ ಅವ್ರು ಹೇಗೆ ಬಿಹೇವ್ ಮಾಡ್ತಿದ್ರು ಅಂತ. ಲೈಕ್ ಅವ್ರು ಊಟ ಮಾಡಿರೋದನ್ನು ತಟ್ಟೆನೂ ಎತ್ತಿಡ್ತಾ ಇರಲಿಲ್ಲ. ಯಾಕಂದರೆ ಅವರು ಹೊರಗಡೆಯಿಂದ ದುಡ್ಕೊಂಡು ಬರೋರು, ಅವ್ರಿಗೆ ಫ್ರಸ್ಟ್ರೇಷನ್ ಇರ್ತಿತ್ತು ಅಂತೆಲ್ಲ. ಸೊ ಅವ್ರು ಹಂಗೆ ಮಾಡಿದಾಗ ಎಲ್ಲ ತಾಯಂದ್ರು ಸಹಿಸ್ಕೊಂಡಿದ್ದಾರೆ. ಆದರೆ ಈಗ ಹೆಣ್ಮಕ್ಳು ಕೆಲಸ ಮಾಡಿ ಮನೆಗೆ ಬರ್ತಾರೆ ಅಂದರೆ ಆಬ್ವಿಯಸ್ಲಿ ಇವ್ರಿಗೂ ಸುಸ್ತಾಗಿರುತ್ತೆ, ಇವ್ರಿಗೂ ಒಂದು ಫ್ರಸ್ಟ್ರೇಷನ್ ಇರುತ್ತೆ. ಬಟ್ ಇವ್ರು ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀನಿ, ಸ್ವಲ್ಪ ಟೀ ಕೊಡಿ ಅಂದರೆ ಇದು ದುರಹಂಕಾರ ಆಗುತ್ತೆ. ಸೊ ಹೇಗೆ ಅಂತ. ಹೌದು, ಇದು ಪ್ರಾಬ್ಲಮ್ಮು. ಅವಳು ಏನು ಸಂಪಾದನೆ ಮಾಡೋಕೆ ಶುರು ಮಾಡಿದ್ಮೇಲೆ ಹಿಂಗೆಲ್ಲ ಬಿಹೇವ್ ಮಾಡ್ತಿದ್ದಾಳೆ ಅಂತಲ್ಲ, ಅವಳನ್ನು ಕಟ್ ಹಾಕಿ ಈ ಥರದೊಂದು ಪ್ರಪಂಚ ಇದೆ ಅಂತ ತೋರಿಸಿರ್ಲಿಲ್ಲ ಯಾರೂ. ಈಗ ಒಂದು ಹೊಸ ಪ್ರಪಂಚಕ್ಕೆ ಒಟ್ಕೊಂಡಿದ್ದಾಳೆ ಅವಳನ್ನ. ಎಜುಕೇಟೆಡ್ ಈಗ ಅವಳಿಗೆ ಗೊತ್ತು ಸಮಾಜದೊಂದಿಗೆ ಬೆರೆಯೋದು ಹೇಗೆ ಅಂತ. ಹೊಸ ಪ್ರಪಂಚನ ನೋಡ್ತಾ ಇದ್ದಾಳೆ. ಅವಳು ಆ ಪ್ರಪಂಚಕ್ಕೆ ಹೇಗೆ ಬೇಕೋ ಹಾಗೆ ನಡ್ಕೋತಾ ಇದ್ದಾಳೆ ಹೊರತು ಕೆಟ್ಟಿಲ್ಲ. ಅವಳು ಈಗ ಬಂದಿರೋ ಪ್ರಪಂಚದಲ್ಲಿ ಹಿಂಗೆ ಇರ್ಬೇಕಂತ ಅವಳು ಗೊತ್ತಾಗಿದೆ. ಇವ್ರಿಗೆ ಹೆಂಗಂದ್ರೆ ಆ ಪೇಟ್ರಿಯಾರ್ಕಿ ಫಾಲೋ ಮಾಡ್ಕೊಂಡು ಅಂದಿದ್ದೆಲ್ಲ ಹಲ್ ಕಚ್ಕೊಂಡು ಸಹಿಸ್ಕೊಂಡು ಬಂದು ಹಿಂಗೆ ಇರಬೇಕು ಅಂತ ಇವ್ರು ಪಿಕ್ಚರೈಸ್ ಮಾಡಿರೋದು ಒಂದು ಹೆಣ್ಣನ್ನ. ಹೌದು, ಹಂಗಿಲ್ಲ ಅಂದ ಮಾತ್ರಕ್ಕೆ ಅವಳು ಕೆಟ್ಟೋಳಲ್ಲ. ಅವಳು ಇವಾಗಿನ ಸಮಾಜ ಹೇಗಿದೆಯೋ ಅದಕ್ಕೆ ಬೇಕಂಗೆ ಬದುಕ್ತಾ ಇದ್ದಾಳೆ, ಹಂಗೆ ಬದುಕಬೇಕು ಕೂಡ. ಪ್ರಾಬ್ಲಮ್ ಇರೋದು ನೀವು ನೋಡ್ತಾ ಇರೋ ರೀತಿಯಲ್ಲಿ, ಅವಳು ಬದುಕ್ತಾ ಇರೋ ರೀತಿಯಲ್ಲಿ ಅಲ್ಲ. ನೀವು ಹೇಳ್ದಂಗಿದ್ರೆ ನಿಮ್ಮ ಕೈ ಹಸ್ತದ ಒಳಗಡೆನೆ ಇದ್ರೊಳಗಡೆನೆ ಇದ್ರೆ ನೀವು ಕಟ್ ಹಾಕಿರೋ ಚೌಕಟ್ಟು ಒಳಗಡೆನೆ ಬದುಕ್ತಾ ಇದ್ರೆ ಆಕೆ ಒಳ್ಳೆಯವಳು. ಅವಳು ನನಗೇನು ಬೇಕು ಅಂತ ಅನ್ನೋ ಸ್ವಾತಂತ್ರ್ಯನ ಚೂಸ್ ಮಾಡ್ಕೋತಾ ಇದ್ದಾಳೆ, ಅಥವಾ ನಾನು ಹೆಂಗ್ ಬೇಕೋ ಹಂಗೆ ಬದುಕ್ತೀನಿ ಅಂತ ಆಸೆ ಪಡ್ತಾ ಇದ್ದಾಳೆ ಅಂದ್ರೆ ನಿಮ್ ಕಣ್ಣಲ್ಲಿ ಕೆಟ್ಟವಳು. ನೋ, ಅದ್ ಹಂಗೆ ಅದೇ ಹೇಳ್ತಾರಲ್ಲ, ವಿಮೆನ್ either she is victim or villain ಅಷ್ಟೇ. ಹೌದು, ಅಂದ್ರೆ ನಿಮ್ ತಲೆ ಒಳಗಡೆ ಒಂದಿದೆ ಹಿಂಗಿರ್ಬೇಕು ಅಂತ. ನೀನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀಯ ನಾನು ಹಂಗೆ ಇರಬೇಕು ಅಂತ. ಸೊ ನೀನ್ ಅನ್ಕೊಳಂಗಿಲ್ಲ ಅಂದಿದ ತಕ್ಷಣ ನಾನು ವಿಲ್ಲನ್ ಅಲ್ಲ. ನೀನ್ ಅನ್ಕೊಳಂಗೆ ಬದುಕ್ತಾ ಇದೆಯಾ, ನಾನು ಅನ್ಕೊಳಂಗೆ ಬದುಕ್ತೀನಿ. ಸಮಾಜ ನನಗೂ ಅಷ್ಟೇ ಈಕ್ವಾಲಿಟಿ ಕೊಟ್ಟಿದೆ, ನಾನು ಹಂಗೆ ಬದುಕ್ಬೋದು ಅಂತ ಅನ್ನೋದನ್ನ ಅವ್ರಿಗೆ ರಿಯಲೈಸ್ ಮಾಡ್ಸೋಕೆ ನಮ್ಗೆ ಕಷ್ಟ ಆಗ್ತಾ ಇದೆ ಅಷ್ಟೇ. ಹೌದು, ಬಟ್ ಇದು ಎಲ್ಲೋ ಒಂದ್ ಕಡೆ ಇದೆಲ್ಲ ವಿಷಯಗಳಿಂದನೂ ಕೂಡ ಮಕ್ಳು ಬೆಳವಣಿಗೆ ಸಿಕ್ಕಾಪಟ್ಟೆ ಬೇರೆ ಆಗಿ ಹೋಗುತ್ತೆ. ಮಕ್ಳು ಹುಟ್ಟಿದಾಗಿಂದನೇ ಸಿಕ್ಕಾಪಟ್ಟೆ ಬೇರೆ ವಿಷಯಗಳನ್ನ ತಪ್ಪಾಗಿ ಅರ್ಥೈಸ್ಕೊಂಡೇ ಬೆಳಿತಾರೆ. ಹಂಗಾಗಿನೇ ಐ ಥಿಂಕ್ ಸುಮಾರು ಪೇರೆಂಟಿಂಗ್ ಇಶ್ಯೂಸು ಮಕ್ಕಳಲ್ಲಿ, ಚಿಕ್ಕ ಮಕ್ಕಳಲ್ಲೇ ದುರಭ್ಯಾಸಗಳನ್ನ ಕಲಿಯುವಂಥದ್ದು, ಬೇರೆ ಆಂಟಿ ಸೋಷಿಯಲ್ ಆಕ್ಟಿವಿಟೀಸ್ಗೆ ಕೈ ಹಾಕುವಂಥದ್ದು, ಇದೆಲ್ಲ ಇದೆಲ್ಲ ಬೇಸ್ ವರ್ಕ್ ಆಗ್ಬೇಕು ಇದಕ್ಕೆ. ನೀವು ಹೇಳಿದ್ರಲ್ಲ ಮುಂಚೆ, ಮಗು ಸ್ಪಾಂಜ್ ತರ ಎಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅಂತ. ನೀವು ಕೆಟ್ಟದ್ ಕೊಟ್ರು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಒಳ್ಳೇದ್ ಕೊಟ್ರು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅವ್ನ ಸುತ್ತಮುತ್ತ ನಡೀತಾ ಇರೋ, ಇವಾಗ ಏನ್ ಹೇಳ್ತಾರಲ್ಲ, ಇವರು ಕುವೆಂಪು ಅವರು ಯಾಕೆ ಅಷ್ಟು ಚೆನ್ನಾಗಿ ಪ್ರಕೃತಿಯನ್ನ ವರ್ಣಿಸ್ತಾ ಇದ್ರು, ಯಾಕೆ ಅಷ್ಟು ಚೆನ್ನಾಗಿ ಪ್ರಕೃತಿ ಬಗ್ಗೆ ಬರೀತಾ ಇದ್ರು ಅವರು ಅಂದ್ರೆ, ಅವ್ರು ಬದುಕಿದ್ದೆ ಪ್ರಕೃತಿ ಮಧ್ಯ ಅಲ್ವಾ. ಮಲ್ನಾಡು ಎಷ್ಟು ಸುಂದರವಾದ ಜಾಗ, ಪೂರ್ಣಚಂದ್ರ ತೇಜಸ್ವಿ ಬರೆಯೋದು ಎಷ್ಟು ಊರಿಗೆ ಹೋಗಿದೀವಿ ಅಂತ ಅನಿಸ್ತಾ ಇರುತ್ತೆ. ಯಾಕಂದ್ರೆ ಅವರು ಆ ಮೂಮೆಂಟ್ ಅನ್ನ ಬದುಕಿದ್ದಾರೆ. ಆ ಬದುಕ್ದಾಗ ಆ ಮಗು ಅಬ್ಸರ್ವ್ ಮಾಡ್ಕೊಂಡಿದ್ಯಲ್ಲ. ಇವಾಗ ಏನು ತೇಜಸ್ವಿನೂ ಒಂದ್ ಕಾಲಕ್ಕೆ ಮಗು ಆಗಿದ್ರು, ಕುವೆಂಪು ಒಂದ್ ಕಾಲಕ್ಕೆ ಮಗು ಆಗಿದ್ರು. ಅವ್ರು ಏನ್ ಮಾಡಿದ್ರು, ತಾವು ಬದುಕಿರೋ ಪರಿಸರವನ್ನ ಅಬ್ಸರ್ವ್ ಮಾಡ್ಕೊಂಡು ಬೆಳೆಸ್ಕೊಂತ ಹೋದ್ರು. ಆಯ್ತಾ. ಪುತಿನ ಅವ್ರ ಮೇಲ್ಕೋಟೆಯಲ್ಲಿ ಹುಟ್ಟಿ ಬೆಳೆದದ್ದು. ಅವ್ರು ಜಾಸ್ತಿ ದೈವದ ಬಗ್ಗೆ, ಭಕ್ತಿ ಬಗ್ಗೆ, ಅದ್ರ ಬಗ್ಗೆನೇ ಬರೀತಾ ಇದ್ರು. ಯಾಕಂದ್ರೆ ಅವ್ರು ಬೆಳೆದಿರೋ ವಾತಾವರಣ ಅಂತದ್ದು. ಆಯ್ತಾ. ಇವಾಗ ಯಾರೋ ಮೊನ್ನೆ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಓದ್ತಾ ಇದೆ. ಯಾಕಂದ್ರೆ ಅವ್ರ ಅಪ್ಪ ಪೊಲೀಸ್ ಅಂತೆ. ಅವ್ರ ಅಪ್ಪನಿಗೆ ಬರ್ತಿದ್ದ ಕೇಸ್ಗಳನ್ನೆಲ್ಲ ಮನೆಯಲ್ಲಿ ಡಿಸ್ಕಸ್ ಮಾಡ್ತಾ ಇದ್ರಂತೆ. ಸೊ ಅವ್ರ ಹೆಸರು ಮಾಡ್ತಿದ್ದೀನಿ, ಲೇಖಕರ ಹೆಸರು. ಅವ್ರು ಇವಾಗೆಲ್ಲ ಸಸ್ಪೆನ್ಸ್ ಥ್ರಿಲ್ಲರೇ ಬರೀತಾರೆ. ಸೊ ನಾವ್ ಯಾವ ಪರಿಸರದಲ್ಲಿ ಬೆಳೆದಿದೀವೋ ಅದು ನಮ್ಮ ಮೇಲೆ ಎಷ್ಟು ಎಫೆಕ್ಟ್ ಮಾಡುತ್ತೆ ಅಂತ. ಸೊ ನಾನು ಹೇಳ್ತಾ ಇದ್ದೀನಿ, ನಿಮ್ ಮಗುಗೆ ಕೆಟ್ಟದ್ ಕೊಟ್ರು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಒಳ್ಳೇದ್ ಕೊಟ್ರು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅಂತ ನಿಮ್ಗೆ ಗೊತ್ತಿದೆ ಅಂದ್ಮೇಲೆ ಒಳ್ಳೇದೇ ಕೊಡಿ. ಈಗ ನನ್ನ ಕೈಲಿ 100% ಕೊಡಕ್ಕಾಗಲ್ಲ, ಇಲ್ಲೋ ಒಂದು ತಪ್ಪುಗಳಾಗುತ್ತೆ. ಆಗ್ಲಿ, ಅದನ್ನು ಓವರ್ಕಮ್ ಮಾಡೋದು ಹೆಂಗೆ ಅಂತ ನೀವು ಹೇಳಿದ್ರಲ್ಲ ಆಗ್ಲೇ, ಮಗುವಿಗೆ ರಿಜೆಕ್ಷನ್ ಫೇಸ್ ಮಾಡೋದು ಹೆಂಗೆ, ನಂಗೊಂದು ಆಪರ್ಚುನಿಟಿ ಸಿಕ್ಲಿಲ್ಲ, ನಾನು ಒಂದು ನಿರಾಶೆ ಅಲ್ಲಿದ್ದೀನಿ, ನನ್ಗದು ಸಿಕ್ಕಿಲ್ಲ ಅಂತ, ಅದನ್ನ ಓವರ್ಕಮ್ ಮಾಡೋದು ಹೇಗೆ ಅಂತಾನೆ ಹೇಳ್ಕೊಡ್ತಾ ಇಲ್ಲ. ಸಿಗ್ಲೇಬೇಕು ಅಂತ ಬೆಳೆಸ್ತಾ ಇದೀವಿ ಮಗುಗೆ. ಸಿಕ್ಕಿಲ್ಲ ಅಂದ್ರೂ ನೀನ್ ಇನ್ನೊಂದು ಆಪ್ಷನ್ ಇದೆ ಕಣಪ್ಪ, ಅಥವಾ ನೀನ್ ಇನ್ನೊಂದು ಏನಾದ್ರು ಟ್ರೈ ಮಾಡು ಅಂತ
ಒಂದು ಹೊಸ ರೂಟನ್ನ ನಮ್ಮ ಮಕ್ಳಿಗೆ ತೋರಿಸ್ತಾ ಇಲ್ಲ. ಬಹುಶಃ ಅದನ್ನ ತೋರಿಸ್ಬೇಕು ಪೇರೆಂಟ್ಸ್. ಹೌದು, ಫಸ್ಟ್ ಅದನ್ನ ತೋರಿಸ್ಬೇಕಂದ್ರೆ ಐ ಥಿಂಕ್ ನಾವು ಕಲಿಬೇಕು. ನಾವು ಕಂಪ್ಯಾರಿಸನ್ ಮಾಡ್ಕೊಳ್ಳೋದು ಬಿಡ್ಬೇಕು, ನಾವು ಸ್ಟೇಬಲ್ ಆಗಿರ್ಬೇಕು. ಹೌದು. ಅಂಡ್ ನಾವು ಮಾತಾಡಿದ ಹಾಗೆ ತಾಳ್ಮೆ ತಂದ್ಕೋಬೇಕು. ಆಮೇಲೆ ನಾವು ನಮ್ಮ ಫೇಲ್ಯೂರ್ನ ಎಷ್ಟು ಮಟ್ಟಿಗೆ ಹ್ಯಾಂಡಲ್ ಮಾಡಿದ್ವಿ ಅನ್ನೋದ್ರ ಬಗ್ಗೆ ರಿಯಲೈಸ್ ಮಾಡ್ಕೋಬೇಕು. ಹೌದು. ನಾವು ಗಿವ್ ಅಪ್ ಮಾಡ್ದಂಗೆ ಸ್ಟ್ರಾಂಗ್ ಆಗಿ ನಿಲ್ಬೇಕು. ಆದಾಗ ಮಕ್ಳಿಗೂ ಕೂಡ ಅದನ್ನ ತಿಳಿಸ್ಕೊಡೋದಕ್ಕೆ ಹೇಳ್ಕೊಡೋದಕ್ಕೆ ಸಿಕ್ಕಾಪಟ್ಟೆ ನೆರವಾಗುತ್ತೆ. ಅಂಡ್ ಎನಿ ಹಾವ್ ನಾವು ಪ್ರತಿದಿನ ಬೆಳೆಯುವಂಥವ್ರೆ ಮನುಷ್ಯ ಹಂಗೆ ಅಲ್ವಾ. ಲೈಕ್ ನಾನು ಇವಾಗ ನೆನ್ನೆ ಅನ್ಕೊಂಡಿದ್ದೆ ಎಷ್ಟೋ ವಿಷಯಗಳು ಇವತ್ತು ತಪ್ಪು ಅಂತ ಅನ್ಸುತ್ತೆ, ನೆನ್ನೆ ಅನ್ಕೊಂಡಿದ್ದೆ ಎಷ್ಟೋ ಸರಿ ಅನ್ನೋ ವಿಷಯಗಳು ಇವತ್ತು ತಪ್ಪು ಅಂತ ಅನ್ಸುತ್ತೆ. ಹಂಗೆ ಎವಾಲ್ವ್ ಆಗ್ತಾ ಹೋಗೋದು. ನಮ್ ಜೊತೆಗೆ ಮಕ್ಳುನು ಅಷ್ಟೇ ಚಂದವಾಗಿ ಕರ್ಕೊಂಡು ಜವಾಬ್ದಾರಿ ಬಿಡಿ. ಇವಾಗ ನೀವು ಫೀಲ್ ಮಾಡಿದೀರಾ ಅಲ್ವಾ, ನಾನು ತಪ್ಪುಗಳಿಂದ ಕಲಿತೆ ಅಂತ. ಮಗುನು ತಪ್ಪು ಮಾಡಿ ಕಲಿಯಕ್ ಬಿಡಿ. ಅಯ್ಯೋ ನನ್ ಮಗು ತಪ್ಪು ಮಾಡ್ಬಿಟ್ರೆ, ತಪ್ಪು ಮಾಡಿದ್ಮೇಲೆ ಅವ್ನು ಕಲಿಯಕ್ಕಾಗೋದು, ಬಿದ್ಮೇಲೆ ಅವ್ನು ಹೇಳಕ್ಕಾಗೋದು. ಓಡಾಡೋರೇ ಬೀಳೋದು, ನಡೆಯೋರೇ ಬೀಳೋದು, ಕೂತಿರೋರು ಯಾವತ್ತು ಬೀಳಲ್ಲ. ಹೌದು. ಸೊ ಆ ಬಿದ್ಮೇಲೆ ಅದೊಂದ್ ಪಾಠ ಅವನಿಗೆ. ಅದೇ ನಾವ್ ಹೇಳ್ತೀವಲ್ಲ, ಗೆದ್ದೋನು ಇತಿಹಾಸದಲ್ಲಿರ್ತಾರೆ, ಸೋತೋರು ಇತಿಹಾಸದಲ್ಲಿರ್ತಾರೆ. ಕುತ್ಕೊಂಡು ಸುಮ್ನೆ ನೋಡೋರಷ್ಟೇ ಇತಿಹಾಸದಲ್ಲಿ ಇರಲ್ಲ. ಲೈಕ್ ಗೆದ್ರೂ ಓಕೆ, ಸೋತ್ರು ಇಟ್ಸ್ ಓಕೆ, ಅದನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳೋಣ. ಬದುಕಲಿ ಅಪ್ಪ ಎಂತೆಂತ ಅವಕಾಶಗಳಿದೆ, ಏನೇನಿದೆ ಏನೇನಿಲ್ಲ ಅನ್ನೋದಕ್ಕಿಂತ ಇದೆ ಅನ್ನೋದೇ ಜಾಸ್ತಿ ಇರೋದು. ಇದೆ ಅನ್ನೋರು ಗೆಲ್ತೀವಿ, ಇಲ್ಲ ಅನ್ನೋರು ಸೋಲ್ತೀವಿ. ಎಸ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಏನೋ ಒಂಥರ ಬ್ಯೂಟಿಫುಲ್ ಕಾನ್ವರ್ಸೇಷನ್. ಅದು ವೈಬ್ ಮ್ಯಾಚ್ ಆದವ್ರ ಜೊತೆ ಮಾತಾಡೋದಿದೆ ಅಲ್ಲ, ನನಗ್ ಬರೋಕ್ ಮುಂಚೆ ಭಯ. ಆಕ್ಚುಲಿ ಆಫ್ ಸ್ಕ್ರೀನ್ ಸಿಕ್ಕಾಡೆ ಮಾತಾಡಿದ್ವಿ. ಐ ಡೋಂಟ್ ನೋ ಎಷ್ಟು ಎಡಿಟ್ ಮಾಡ್ತೀವೋ ಏನೋ. ಹಿಂಗ್ ಮಾತಾಡ್ತೀನಿ ನಾನು, ಹುಗ್ಗಿ ಅದಿತಿ ಪ್ರಭುದೇವ ಅವ್ರು ನನ್ಗೆ ಏನ್ ಮಾತಾಡೋದು ಏನ್ ಕೇಳೋದು ಅಂತ. ಇಟ್ ವಾಸ್ ಲೈಕ್ ಏನೋ ನಾವು ಎಷ್ಟೋ ವರ್ಷದಿಂದ ಹಳೆಯ ಫ್ರೆಂಡ್ಸ್ ಮಾತಾಡ್ಬೇಕು, ಮ್ಯೂಚುವಲಿ ಫ್ರಸ್ಟ್ರೇಷನ್ ಆಚೆ ಹಾಕಿದ್ದೀವಿ. It was so nice talking to you, ma'am. And yes, parenting ಅಂದ್ರೆ it's a beautiful journey. Of course, hardships ಅನ್ನೋದು ಎಲ್ಲ ವಿಷಯದಲ್ಲೂ ಇರುತ್ತೆ. ಅದನ್ನ ಎಂಬ್ರೇಸ್ ಮಾಡಿ ಅಪ್ಪ ಅಮ್ಮ ಪ್ಲೀಸ್ ನೀವಿಬ್ರು ಜೊತೆಯಾಗಿ ನಿಲ್ಲೇಬೇಕು. ಇಬ್ರು ಜೊತೆಗೆ ಸೇರಿದ್ರೆ ಮಾತ್ರ ಮಕ್ಕಳಿಗೊಂದು ಒಳ್ಳೆ ಭವಿಷ್ಯನ ರೂಪಿಸೋದಕ್ಕೆ ಸಾಧ್ಯ ಆಗುತ್ತೆ. ಆ್ಯಂಡ್ ಅವ್ರಿರೋದು ನಮ್ಮನ್ನು ನೋಡ್ಕೊಳ್ಳೋದಕ್ಕಲ್ಲ, ಅವರ ಭವಿಷ್ಯನ ಅವರು ರೂಪಿಸ್ಕೋತಾರೆ. ಹಾಗಾಗಿ ನಾವು ಈಗಿಂದನೇ ಈಗ ನಮ್ಮ ತಂದೆ ತಾಯಿನ ನಾವು ನೋಡ್ಕೊಳ್ಳೋಣ, ಅದು ಬ್ಯೂಟಿಫುಲ್ ಪಾರ್ಟ್. ಆದರೆ ನಮ್ಮ ವಿಷಯಕ್ಕೆ ಬಂದಾಗ ಆ ಒಂದು ಸ್ಟೀರಿಯೋ ಟೈಪ್ನ ಬ್ರೇಕ್ ಮಾಡಿ ನಾವು ಫೈನಾನ್ಷಿಯಲಿ ಸ್ಟೇಬಲ್ ಆಗೋಣ, ನಮ್ಮ ಬದುಕನ್ನು ನಾವು ನೋಡ್ಕೊಳ್ಳೋಣ, ನಾವು ಗಂಡ ಹೆಂಡತಿ ಕೊನೆ ತನಕ ಜೊತೆಯಾಗಿರೋದಕ್ಕೆ ಪ್ರಯತ್ನ ಪಡೋಣ. ಪ್ರೀತಿ ವಿಶ್ವಾಸ ಸಾಕು, ಅದನ್ನ ಏನಂತಾರೆ ಲೆಕ್ಕಾಚಾರವಾಗಿ ಕನ್ವರ್ಟ್ ಮಾಡ್ಕೊಳ್ಳೋದು ಬೇಡ. ಐ ಥಿಂಕ್ ಈ ಥರದ್ದೆಲ್ಲ ವಿಷಯಗಳು ನಮ್ಮಿಂದ ಬ್ರೇಕ್ ಆಗಿ ನಮ್ಮ ಮಕ್ಕಳಿಗೆ ನೀವು ಚೆನ್ನಾಗಿರಿ ಸಾಕು ಅನ್ನೋ ಥರದ್ದು ಒಂದು ಕಲ್ಚರ್ ಬೆಳೀಲಿ ಅಂತ ಹೇಳ್ತೀನಿ. ಆ್ಯಂಡ್ ಈಗ ಪ್ರಾಣಿಗಳು ನೀವು ಹೇಳ್ದಂಗೆ ಪ್ರಾಣಿಗಳೇ ಸಿಕ್ಕಾಪಟ್ಟೆ ಯೋಚನೆ ಮಾಡ್ತವೆ ಈ ಥರದ್ದೆಲ್ಲ, ಆ ಥರ ಮನುಷ್ಯ ಕೂಡ ಯೋಚನೆ ಮಾಡೋಂಗಾಗ್ಲಿ ಅಂತ ಹೇಳ್ತಾ ಕಾರ್ಯಕ್ರಮದ ಕೊನೆ ಹಂತದಲ್ಲಿದ್ದೀವಿ ಮ್ಯಾಮ್. ಏನೋ ಬುಕ್ ತಗೊಂಬಂದಂಗೆ. ಇದೆರಡು ನಾನೇ ಬರ್ದಿರೋ ಪುಸ್ತಕಗಳು. ಒಂದು ನನ್ನ ಸೈಕಲ್ ಅಂತ ಹೇಳಿ ಒಂದು ಸೈಕಲ್ ಸ್ಟೋರಿ, ಇನ್ನೊಂದು ಇನ್ನಷ್ಟು ಬದುಕಬೇಕು ಅಂತ ಮೋಟಿವೇಶನಲ್ ಸ್ಟೋರೀಸ್. ಅಮೃತ್ ನೋನಿ ಆರ್ಥೋ ಪ್ಲಸ್ ಎಲ್ಲರೂ ನಂಬಿಕೆ ಇಟ್ಟಿರುವಂತಹ ಬ್ರ್ಯಾಂಡ್, ಅವ್ರ ಕಡೆಯಿಂದ ನಿಮ್ಗೊಂದು ಪುಟ್ಟ ಕಾಣಿಕೆ ಇಟ್ಟಿದ್ದಾರೆ. ಥ್ಯಾಂಕ್ ಯು. ಸಿರಿಧಾನ್ಯಗಳನ್ನು ಬಳಸಿ ಮಾಡಿರುವಂತಹ ಆಹಾರ ಪದಾರ್ಥಗಳು ಮಿಲೆಕ್ಸ್ ಅವ್ರ ಕಡೆಯಿಂದ ನಿಮಗೆ ಆರೋಗ್ಯಕರವಾಗಿರಿ ಅನ್ನುವಂಥ ವಿಶೇಷ ಜೊತೆಗೆ ಒಂದು ಪುಟ್ಟ ಕಾಣಿಕೆ ಮ್ಯಾಮ್. ಎಸ್, ಮಿಲೆಕ್ಸ್ ಅವರು ಹೆಮ್ಮೆಯಿಂದ ಅರ್ಪಿಸಿದಂತಹ ಇರೋದೊಂದು ಲೈಫ್ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.